ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ. ಸಿದ್ಧರಾಗಿ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 47ನೆಯ ಭಾಗವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. 1ನೇ ಭಾಗದಿಂದ ಇವತ್ತು 47ನೇ ಭಾಗದಲ್ಲಿ ನಾವು ಇದ್ದೇವೆ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನದಿಂದ ಓದೋಣ. ಆಗ ಮನುಷ್ಯರೊಳಗೆ 3ರಲ್ಲಿ 1 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ, ಅದೇ ತಿಂಗಳು, ದಿನ, ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಆಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಇವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗವು ಹತವಾಯಿತು. ಈ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ, ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನುಂಟು ಮಾಡುತ್ತವೆ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮನಸಾಂತರ ಮಾಡಿಕೊಳ್ಳಲಿಲ್ಲ.
ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಅಂದರೆ ಮನುಷ್ಯರ ಮಧ್ಯದಲ್ಲಿ ಅನೇಕ ಉಪದ್ರವಗಳು ಇಲ್ಲ, ಅನೇಕ ಇಂಥ ಸಂಹಾರ ನಡೆಯುವಂಥದ್ದು ದೇವರು ದೂತರಿಗೆ ಅಪ್ಪಣೆ ಕೊಟ್ಟಿರುವಂಥದ್ದು ನೋಡುತ್ತೇವೆ. ಈ ವಚನದಲ್ಲಿ ಇರುವಂಥ ವಿಷಯಗಳನ್ನು ತುಂಬ ಜನ ಅಪಾರ್ಥ ಮಾಡಿಕೊಂಡು ಈ 4 ಮಂದಿ ದೇವದೂತರು ಬೇರೆ ಯಾರಲ್ಲ, ಸೈತಾನನ ದೂತರು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಸೈತಾನನು, ದುರಾತ್ಮನು, ಸೈತಾನನಿದ್ದಾನಲ್ಲ, ಆ ಸೈತಾನನ ಹಿಂದೆ ಇರುವಂಥ ದುರಾತ್ಮಗಳು, ಸೈತಾನಿಗೆ ಸಂಬಂಧಪಟ್ಟವರು ಅಂತೇಳಿ ಈ ರೀತಿ ಮಾತಾಡಿದ್ದಾರೆ. ಎರಡನೇದಾಗಿ 7 ವರ್ಷ ಶ್ರಮೆಗಳು ಪ್ರಾರಂಭವಾಗುತ್ತೆ. ಆ ಕಾಲದಲ್ಲಿ ಇಂಥ ಉಪದ್ರವಗಳೆಲ್ಲ ನಡೆಯುತ್ತೆ ಅಂತ ಹೇಳಿ ಬೋಧನೆ ಮಾಡಿದ್ದಾರೆ. ಈ 7 ವರ್ಷ ಶ್ರಮೆಗಳು ಯಾವಾಗ ಆಗುತ್ತೆ ಅಂತ ಒಂದು ವೇಳೆ ಕೇಳಿದರೆ, ಯೇಸು ಕ್ರಿಸ್ತರು ಸಭೆಯನ್ನು ಪರಲೋಕಕ್ಕೆ ಸೇರಿದ ಮೇಲೆ ಬಿಡಲ್ಪಟ್ಟವರ ಮಧ್ಯದಲ್ಲಿ 7 ವರ್ಷ ಶ್ರಮೆಗಳು ಉಂಟಾಗುತ್ತೆ. ಅದರಲ್ಲಿ 3.5 ವರ್ಷ ಸಾಮಾನ್ಯವಾದಂಥ ಶ್ರಮೆಗಳಿರುತ್ತೆ, ಇನ್ನು 3.5 ವರ್ಷ ಭಯಂಕರವಾದಂಥ ಶ್ರಮೆಗಳಿರುತ್ತೆ. ಆ ಶ್ರಮೆಗಳಲ್ಲಿ ಕೆಲವರು ತಾಳಲಾರದೆ ಮರಣವನ್ನು ಹುಡುಕ್ತಾರೆ, ಆದರೆ ಮರಣ ಅವರಿಂದ ದೂರವಾಗುತ್ತೆ ಅಂಥೇಳಿ ಇದು 7 ವರ್ಷ ಶ್ರಮೆಗಳ ಕಾಲದಲ್ಲಿ ನಡೆಯುತ್ತೆ ಅಂತೇಳಿ ಬೋಧನೆ ಮಾಡಿದ್ದಾರೆ. ಅದು ತಪ್ಪು. ಯಾರಾದರೂ 7 ವರ್ಷ ನಡೆಯುತ್ತೆ, 7 ವರ್ಷ ನಡೆಯುತ್ತೆ ಎನ್ನುವಂಥದ್ದು ಯಾರಾದರೂ ಬೋಧನೆ ಮಾಡಿದರೆ ವಾಕ್ಯದ ಪ್ರಕಾರ ಟೋಟಲ್ ತಪ್ಪು. ಕ್ರೈಸ್ತರ ಮಧ್ಯದಲ್ಲಿ ಶ್ರಮೆಗಳು 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. ಕ್ರೈಸ್ತರ ಮಧ್ಯದಲ್ಲಿ ಆಗಬೇಕಾದ್ರೆ 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. ಎರಡನೇದಾಗಿ ಲೋಕದಲ್ಲಿ ನಡೆಯುವಂಥ ಸಂಹಾರವನ್ನು ಕುರಿತು ಯೋಚನೆ ಮಾಡುವಾಗ ಕ್ರೈಸ್ತ ಪೂರ್ವದಿಂದನೇ ಪ್ರಾರಂಭವಾಗಿದೆ. ಈ ಸಂಹಾರ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನಡೆದಿದೆ, 1ನೇ ಶತಮಾನದಲ್ಲಿ ನಡೆದಿದೆ. ಆನಂತರ ಯೇಸು ಕ್ರಿಸ್ತರು ಹೊರಟೋದ ಮೇಲೆ ಶಿಷ್ಯರ ಬಳಿಯಲ್ಲಿ, ಯಹೂದ್ಯರ ಬಳಿಯಲ್ಲಿ, ಅನ್ಯರ ಬಳಿಯಲ್ಲಿ ಅನೇಕ ಸಂಹಾರಗಳು ನಡೆದಿವೆ ಪ್ರಿಯರೇ, ಅನೇಕ ಯುದ್ಧಗಳು ನಡೆದಿವೆ. ಆದರೆ ಇವರು ಅರ್ಥ ಮಾಡಿಕೊಳ್ಳದೆ 7 ವರ್ಷ ಶ್ರಮೆಗಳು ಬರುತ್ತೆ ಅಂತೇಳಿ ಕೆಲವರ ಮನಸ್ಸನ್ನು ಮಂಕು ಮಾಡಿ ದಾರಿ ತಪ್ಪಿಸಿದ್ದಾರೆ. ಅದನ್ನು ಎದುರು ನೋಡಿಕೊಂಡು ಇವಾಗೇನು ನಮ್ಮ ಮಧ್ಯದಲ್ಲಿ ಏನು ಶ್ರಮೆಗಳಿಲ್ಲ, ಎಲ್ಲ ಯೇಸು ಕ್ರಿಸ್ತರೇ ನಮ್ಮ ಶ್ರಮೆಗಳನ್ನು ಅವರು ಅನುಭವಿಸಿದ್ದಾರೆ, ನಮ್ಮ ಕಷ್ಟಗಳನ್ನು ಯೇಸು ಪ್ರಭು ಅನುಭವಿಸಿದ್ದಾರೆ, ಆದ್ದರಿಂದ ನಮಗೆ ಏನು ಶ್ರಮೆಗಳಿಲ್ಲ ಅಂತ ಹೇಳಿ ಬೋಧನೆ. ಕ್ರೈಸ್ತರಾಗಿರುವಂಥ ನಮ್ಮ ಮಧ್ಯದಲ್ಲಿ ಯಾವ ಶ್ರಮೆಗಳಿಲ್ಲ, ನಮಗೋಸ್ಕರ ಆ ಪ್ರಭು ಶ್ರಮೆಗಳನ್ನು ಅನುಭವಿಸಿ ಪರಲೋಕಕ್ಕೆ ಹೋಗಿದ್ದಾನೆ, ನಮಗೆ ಏನು ಶ್ರಮೆಗಳಿಲ್ಲ. ನಮಗೆ ಯಾವಾಗಲೂ ಸುಖವಾಗಿರ್ತೀವಿ, ನಾವು ಸುಖವಾಗಿರ್ತೀವಿ, ಆನಂದವಾಗಿರ್ತೀವಿ. ನಾವು ಆನಂದವಾಗಿ ಸುಖವಾಗಿ ಬಾಳೋದಕ್ಕೇ ಯೇಸು ಪ್ರಭು ನಮಗೋಸ್ಕರ ಶ್ರಮೆಯನ್ನು ಅನುಭವಿಸಿದ್ದಾನೆ, ಹಿಂಸೆಯನ್ನು ಅನುಭವಿಸಿದ್ದಾನೆ, ಸಿಲುಬೆ ಮರಣವನ್ನು ಹೊಂದಿದ್ದಾನೆ ಎಂದು ಹೇಳ್ಕೊಡ್ತಾರೆ. ಒಂದು ವೇಳೆ ಶ್ರಮೆ ಬಂದರೆ ಅದು 7 ವರ್ಷ ಶ್ರಮೆಗಳು ಬರುತ್ತೆ, ಅದು ಇವಾಗಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ. ಅಂದರೆ ಯೇಸು ಕ್ರಿಸ್ತರು ಸಭೆಯನ್ನು ಪರಲೋಕಕ್ಕೆ ಸೇರಿಸಿದ ಮೇಲೆ ಅವಾಗ ಬರುತ್ತೆ, ಅಲ್ಲಿ ತನಕ ಬರಲ್ಲ, ಏನು ಭಯಪಡಬೇಡಿ ಅಂತೇಳಿ ತುಂಬ ಜನ ಹೇಳ್ತಾರೆ. ಅದು ಯಾರಾದರೂ ಹೇಳಿದ್ರು ಇಲ್ಲ ನೀವು ಕೇಳಿದ್ರು, ಬೈಬಲ್ ವಾಕ್ಯದ ಪ್ರಕಾರ ಅದು ತಪ್ಪು. ಶ್ರಮೆಗಳು ಅಂದಾಗ ಕ್ರೈಸ್ತರ ಮಧ್ಯದಲ್ಲಿ ಇದೆ, ಅದೇ ಪ್ರಕಾರ ಹೊರಗಡೆ ಅನ್ಯರ ಮಧ್ಯದಲ್ಲಿ ಕೂಡ ಇದೆ. ಸಂಹಾರ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಸಂಹಾರ ಮಾಡೋದಕ್ಕೆ ನೋಡುವಾಗ ಕಳೆದ ಭಾಗದಲ್ಲಿ ಮಾತನಾಡಿದ್ದೀನಿ. 46ನೇ ಭಾಗವನ್ನು ನೀವು ನೋಡಿದ್ರೆ, ಇಲ್ಲ 45, ಟೋಟಲ್ ಈ ಭಾಗಗಳೆಲ್ಲ ನೋಡಬೇಕು. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಎಲ್ಲ ಭಾಗಗಳನ್ನು ನೋಡಬೇಕು, ಪರಿಶೋಧನೆ ಮಾಡಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ಯಾವುದು ನಿಜ ಯಾವುದು ಸುಳ್ಳು ತಿಳ್ಕೊಂಡು ಈ ಲೋಕದಲ್ಲಿ ದೇವರು ಹೇಳಿರೋ ಪ್ರಕಾರ ನೀವು ನಾವು ನಡಿಬೇಕು. ಸಂಹಾರ ಮಾಡ್ತಾರಂತೆ. ಸಂಹಾರ ಮಾಡುವಂಥ ಅಧಿಕಾರ 4 ಮಂದಿ ದೇವದೂತರಿಗೆ ಕೊಟ್ಟಿದ್ದಾನಂತ ಹೇಳ್ತಾರೆ. ಈ ದೇವದೂತರಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಪರಲೋಕದಲ್ಲಿದ್ದಂಥ ದೇವದೂತರು ಇದ್ದಾರೆ. ಎರಡನೇದಾಗಿ ಪ್ರಕೃತಿ, ಟೋಟಲ್ ಈ ಪ್ರಕೃತಿ ಇದೆಯಲ್ಲ, ಈ ಜಗತ್ತು, ಈ ಜಗತ್ತಿನಲ್ಲಿ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಟೋಟಲ್ ಈ ಜಗತ್ತಿನಲ್ಲಿ ಇರುವಂಥದ್ದು ಪ್ರತಿಯೊಂದು ಗಮನಿಸುವಾಗ ದೇವದೂತರಿಗೆ ಸಂಬಂಧಪಟ್ಟಂಥ ಜೀವ.
ಗಾಳಿ ದೇವದೂತನು, ನೀರು ದೇವದೂತನು, ಸೂರ್ಯನು ದೇವದೂತನು, ಬೆಂಕಿ. ಅದೇ ಪ್ರಕಾರ ಸೇವಕರನ್ನು ಕೂಡ ನನ್ನ ದೂತರು ಅಂತಲೂ ಹೇಳಿದ್ದಾನೆ. ಸೇವಕರು ಅಂದರೆ ಪ್ರವಾದಿಗಳಿದ್ದಾರಲ್ಲ, ಈ ಪ್ರವಾದಿಗಳನ್ನು ಕೆಲವು ಸಂದರ್ಭದಲ್ಲಿ ನನ್ನ ದೂತ ಅಂತಲೂ ಹೇಳಿದ್ದಾರೆ, ಇಲ್ಲ ನನ್ನ ಸೇವಕರು ಅಂತಲೇ ಹೇಳಿದ್ದಾರೆ. ಅದೇ ಪ್ರಕಾರ ದೇವರು ಕೆಲವ್ರನ್ನ ಅಧಿಕಾರಿಗಳನ್ನು ಅಂದರೆ ಅರಸರನ್ನು, ಒಡೆಯರನ್ನು ಆರಿಸ್ಕೊಳ್ತಾರೆ, ಇವರು ನನ್ನ ಸೇವಕರು ಇಲ್ಲ ನನ್ನ ದೂತರು ಅಂತಲೂ ಹೇಳಿದ್ದಾನೆ. ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಇವಾಗ ಸಂಹಾರ ಮಾಡಬೇಕಾದ್ರೆ ಅದಕ್ಕಿರುವಂಥ ಕಾರಣ ಏನು? ಮನುಷ್ಯರನ್ನು ಅಂದರೆ ಮಾನವರನ್ನು ಸಂಹಾರ ಮಾಡಬೇಕಾದ್ರೆ ಕಾರಣ ಏನು? ಅಂದರೆ ಸಂಹಾರ ಮಾಡೋದಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾನ? ಸಾಯಿಸೋದಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾನ? ಇಲ್ಲ. ಮತ್ತು ದೇವರ ಸಂಕಲ್ಪ ಏನಾಗಿದೆ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದಲ್ಲಿ ನಾವು ಎಷ್ಟೋ ಸಾರಿ ಓದಿದ್ದೇವೆ. ಪ್ರತಿ ವಿಡಿಯೋಗಳಲ್ಲಿ ಆ ಮಾತಿರುತ್ತೆ. ಆ ಒಂದು ವಚನದಲ್ಲಿರುವಂಥ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಅನೇಕ ಮಂದಿ ಮಕ್ಕಳನ್ನು ಪಡಿಬೇಕು ಎಂದು, ಯೇಸು ಕ್ರಿಸ್ತರ ಮೂಲಕ ನಾನು ಸ್ವೀಕರಿಸಬೇಕು ಎಂದು ತಂದೆಯಾದ ದೇವರು ಜಗತ್ತುಂಟಾಗಲಾರ್ದ ಮೊದಲೇ ನಮ್ಮನ್ನು ಯೇಸು ಕ್ರಿಸ್ತರ ಮೂಲಕ ಆರಿಸಿಕೊಂಡಿದ್ದಾರಂತೆ. ಈ ದಿನ ಭೂಮಿಯ ಮೇಲೆ ಹುಟ್ಟುವಂಥ ಪ್ರತಿ ಮನುಷ್ಯರು ದೇವರ ಸಂಕಲ್ಪದ ಮೂಲಕ ಹುಟ್ಟುತ್ತಾ ಇದ್ದಾರೆ. ಜಗತ್ತುಂಟಾಗಲಾರ್ದ ಮೊದಲೇ ದೇವರು ಆರಿಸಿಕೊಂಡಿದ್ದಾರೆ. ಎಲ್ಲರ ವಿಷಯದಲ್ಲಿ ದೇವರು ಎದುರು ನೋಡಿದ್ದು ಒಂದೇ, ನನ್ನ ಮಕ್ಕಳಾಗಿರುವಂಥ ನೀವೆಲ್ಲರೂ ಪರಿಶುದ್ಧರಾಗಿರಬೇಕು, ದೋಷವಿಲ್ಲದವರಾಗಿರಬೇಕು, ಭಕ್ತರಾಗಿ ಜೀವಿಸಬೇಕು, ನಂಬಿಕೆಯುಳ್ಳವರಾಗಿ ನನ್ನ ಮಕ್ಕಳಾಗಿ ಜೀವಿಸಬೇಕು, ನನ್ನ ಮಕ್ಕಳಾಗಿ ಭೂಲೋಕದಲ್ಲಿ ಬದುಕಬೇಕು ಅಂತೇಳಿ ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ಸಾಯಿಸೋದಕ್ಕಲ್ಲ, ದೇವರ ಉದ್ದೇಶ ಸಾಯಿಸೋದಕ್ಕಲ್ಲ, ಜೀವಿಸೋದಕ್ಕೆ. ಎರಡನೇದಾಗಿ ತನ್ನ ಮಕ್ಕಳನ್ನು ಸ್ವೀಕರಿಸೋದಕ್ಕೆ. ಮತ್ತು ಯಾಕೆ ಸಂಹಾರ ಅಂತ ನೋಡುವಾಗ, ಸಂಹಾರ ಯಾಕೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ? ದೇವರು ಪರಿಶುದ್ಧನು, ದೇವರು ನೀತಿವಂತನು. ಅದೇ ಪ್ರಕಾರ ದೇವರ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ಕೂಡ ನೀತಿವಂತರಾಗಿ ಬದುಕಬೇಕು ಎನ್ನುವಂಥದ್ದೇ ದೇವರ ಸಂಕಲ್ಪ. ದೇವರ ಮಾತಿಗೆ ವಿರುದ್ಧರಾಗಿ ಜೀವಿಸಿದರೆ ಮೊದಲನೇದಾಗಿ ದೇವರು ಎಚ್ಚರಿಸ್ತಾರೆ. ನೀವು ತಪ್ಪು ಮಾಡಬೇಡಿ ಅಂತೇಳಿ ದೇವರು ಎಚ್ಚರಿಸ್ತಾರೆ. ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಡ್ರಿ ಅಂತೇಳಿ ದೇವರು ಎಚ್ಚರಿಸ್ತಾರೆ. ಆದಿಕಾಂಡ 6ನೇ ಅಧ್ಯಾಯ ನೋಡಿ ಪ್ರಿಯರ ದೇವರ ಮಕ್ಕಳಿರ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಿಂದ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತನ್ನ ಹೃದಯದಲ್ಲಿ ನೊಂದುಕೊಂಡನು. ಯಾರು? ಸೃಷ್ಟಿ ಮಾಡಿರುವಂಥ ಸರ್ವೇಶ್ವರನಾದಂಥ ಸೇನಾಧೀಶ್ವರನಾದಂಥ ದೇವರು ತಂದೆ ಪರಮಾತ್ಮನು ಹೃದಯದಲ್ಲಿ ನೊಂದುಕೊಂಡಿದ್ದಾನಂತೆ. ಯಾಕೆ? ಈ ಮಾನವರನ್ನು ಉಂಟು ಮಾಡಿದಗೋಸ್ಕರ ನೊಂದುಕೊಂಡಿದ್ದಾನಂತೆ. ನೊಂದುಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಅಂತ ನೋಡುವಾಗ, ಭೂಲೋಕದಲ್ಲಿ ಅಂದರೆ ನೋಹನ ಕಾಲದಲ್ಲಿ ನೋಡುವಾಗ ಭೂಲೋಕದಲ್ಲಿದ್ದಂಥ ಮನುಷ್ಯರು ಕೆಟ್ಟೋಗಿದ್ದಾರಂತೆ. ಮನುಷ್ಯರಲ್ಲಿ ಭಕ್ತಿ ಇಲ್ಲ, ಭ್ರಷ್ಟರಾಗಿದ್ದಾರೆ, ದುಷ್ಟರಾಗಿದ್ದಾರಂತೆ. ಭ್ರಷ್ಟರು ದುಷ್ಟರು ಆಗಿರುವಾಗ ದೇವರು ಎಚ್ಚರಿಕೆ ಕೊಡಬೇಕಾ? ದೇವರ ಜ್ಞಾನವನ್ನು ಸಾರಬೇಕಾ? ಸಾರಿದ್ದಾರೆ. ದೇವರು ತನ್ನ ಜ್ಞಾನವನ್ನು ಅವರ ಬಳಿಯಲ್ಲಿ ಸಾರಿದ್ದಾರೆ. ಆದರೆ ಅವರು ಅಪಹಾಸ್ಯ ಮಾಡಿದ್ದಾರೆ ದೇವರ ವಿಷಯದಲ್ಲಿ, ದೇವರ ಭಕ್ತನಾಗಿರುವಂಥ ನೋಹಾನನ ವಿಷಯದಲ್ಲಿ. ನಂಬಿಲ್ಲ ಅವರು, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು. ಅದಕ್ಕೆ ಆಗಿನ ಕಾಲದಲ್ಲಿ ದೇವರು ಒಂದು ನಿರ್ಣಯವನ್ನು ತಗೊಳ್ತಾರೆ. ಭೂಮಿಯ ಮೇಲೆ ಇದ್ದಂಥ ಎಲ್ಲ ಮಾನವರನ್ನು ನೀರಿನ ಮೂಲಕ ಅಳಿಸಿಬಿಡುತ್ತೇನೆ ಅಂತ. ಅಂದರೆ ನೀರಿನ ಮೂಲಕ ಸಂಹಾರ ಮಾಡುತ್ತೇನೆ ಎಂದು. ದೇವರು ಯಾಕೆ ಸಂಹಾರ? ಅವರ ಭ್ರಷ್ಟತ್ವ, ದುಷ್ಟತ್ವ, ಕ್ರೂರತನ. ಎರಡನೇದಾಗಿ ದೇವರು ಬದಲಾಗ್ರಿ, ನನ್ನ ಮಕ್ಕಳಿರ, ನೀವೆಲ್ಲರೂ ನನ್ನ ಮಕ್ಕಳು, ನಾನು ನಿಮ್ಮನ್ನು ಪಡೆದಿದ್ದೀನಿ, ಬದಲಾಗ್ರಿ. ನೋಹಾನನ ಮೂಲಕ ತಿಳಿಸಿದಾಗ ಯಾರಾದರೂ ಬದಲಾಗಿದ್ದಾರಾ? ನೋಹಾನನು ಸುವಾರ್ತೆಯನ್ನು ಸಾರಿದಾಗ ನೋಹಾನನನ್ನೇ ಅವಮಾನಪಡಿಸಿದ್ದಾರೆ, ಬಾಯಿ ಬಂದ ಹಾಗೆ ನಿಂದಿಸಿದ್ದಾರೆ. ತಿಳ್ಕೊಂಡಿಲ್ಲ.
ಸುಮಾರು 100 ವರ್ಷದವರೆಗೆ, ಪ್ರಾರಂಭ ಕಾಲದಲ್ಲಿ ನೋಡುವಾಗ ಸುಮಾರು 1000 ವರ್ಷ ಆಯುಷ್ಕಾಲ ಕೊಡಲ್ಪಟ್ಟಿತ್ತು ಪ್ರಾರಂಭದಲ್ಲಿ ಮನುಷ್ಯರಿಗೆ. ಈ ಪ್ರಾರಂಭ ಕಾಲದಲ್ಲಿ ಸುಮಾರು 100 ವರ್ಷದವರೆಗೆ ದೇವರು ನೋಹಾನನ ಮೂಲಕ ಸುವಾರ್ತೆಯನ್ನು ತಿಳಿಸಿದ್ದಾನೆ, ಬದಲಾಗಿಲ್ಲ. ನೀರಿನ ಮೂಲಕ ಸಂಹಾರ ಮಾಡಿದ್ದಾನೆ. ಅದೇ ಪ್ರಕಾರ ಲೋಟನ ಕಾಲದಲ್ಲಿ ನೋಡುವಾಗ ಅಲ್ಲಿ ಕೂಡ ದೇವರು ಲೋಟನ ಮೂಲಕ ಏನ್ರಿ ಸುವಾರ್ತೆ ನಡೆಯುತ್ತೆ. ಕೊನೆಯದಾಗಿ ದೇವದೂತರು ಬರ್ತಾರೆ. ಇಬ್ಬರು ದೇವದೂತರು ಬಂದು ಏನು ಮಾತನಾಡ್ತಾ ಇದ್ದಾರೆ ಒಂದು ಸರಿ ನೋಡಿ. ಆದಿಕಾಂಡ 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುವೆನು. ಅಂದರೆ ಮೊಟ್ಟ ಮೊದಲು ದೇವರು ಏನು ಮಾಡ್ತಾರಂತ ನೋಡುವಾಗ ಅವಕಾಶ ಕೊಡ್ತಾರೆ, ಕಾಲ ಅವಕಾಶವನ್ನು. ದೇವರಿಗೆ ಮೊರೆ ಹೋಗ್ತಾ ಇದೆ. ದೇವರಿಗೆ ಮೊರೆ ಇಡೋರು ಯಾರಂತ ನೋಡುವಾಗ ಪ್ರಕೃತಿನೇ. ಈ ಪ್ರಕೃತಿಯಲ್ಲಿ ಇರುವಂಥ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇಲ್ಲ ಕಲ್ಲುಗಳಾಗಿರ್ಬೋದು, ಮರಳಾಗಿರ್ಬೋದು, ಗಿಡಗಳು, ಮರಗಳು, ಇವೆಲ್ಲ ದೇವರಿಗೆ ಮೊರೆ ಇಡುತ್ತೆ. ದೇವರೇ ನಿಮ್ಮ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ದೇವರೇ ನಿಮ್ಮ ಮಕ್ಕಳು ಭಯಂಕರವಾದಂಥ ವ್ಯಭಿಚಾರಿಗಳಾಗಿದ್ದಾರೆ. ಸೊದೋಮ್ ಗೊಮರಗಳಲ್ಲಿ ಎಂಥ ವ್ಯಭಿಚಾರಿಗಳು ಅಂತ ನೋಡುವಾಗ ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಅದು ಕ್ರೈಸ್ತ ಪೂರ್ವದಲ್ಲೇ ಇಂಥ ದರಿದ್ರ ಉಟ್ಕೊಂಡಿದೆ. ಆವಾಗ ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಟನ ಮೂಲಕ, ಬದಲಾಗಿಲ್ಲ. ಅದಕ್ಕೆ ಅಲ್ಲಿರುವಂಥ ಭಯಂಕರವಾದಂಥ ಕೃತ್ಯಗಳು ಬೇರೆ ಜನಾಂಗದವರಿಗೆ ಹರಡುತ್ತೆ ಅಂತ ಹೇಳಿ ದೇವರು ಏನು ಮಾಡ್ತಾರೆ ಗೊತ್ತಾ, ಈ ಸೊದೋಮ್ ಗೊಮರ ಪಟ್ಟಣಗಳನ್ನು, ಹಳ್ಳಿ ಪಳ್ಳಿಗಳನ್ನು ಎಲ್ಲೆಲ್ಲಿ ಹರಡಿದೆಯೋ ಅದೆಲ್ಲ ದೇವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ನಾಶ ಮಾಡಿದ್ದಾರೆ. ನೋಹನ ಕಾಲದಲ್ಲಿ ನೀರಿನ ಮೂಲಕ ಸಂಹಾರ, ಲೋಟನ ಕಾಲದಲ್ಲಿ ಏನ್ರಿ ಬೆಂಕಿ ಗಂಧಕಗಳ ಮೂಲಕ ಸಂಹಾರ, ಹೌದಲ್ವ? ಮೋಶೆ ಕಾಲದಲ್ಲಿ ಮಿಡತೆಗಳ ಮೂಲಕ ಸಂಹಾರ, ದೇವದೂತನ ಮೂಲಕ ಸಂಹಾರ. ಅನಂತರ ಅರಣ್ಯದಲ್ಲಿ ಭ್ರಷ್ಟರು ತಪ್ಪು ಮಾಡಿದಾಗ ಎಚ್ಚರಿಸ್ತಾರೆ, ಕೇಳಿಲ್ಲ ಅಂದರೆ ಭೂಕಂಪ ಬಂದು, ಅಂದರೆ ನಿಂತ ಸ್ಥಳದಲ್ಲಿ ಭೂಮಿ ಬಾಯಿ ತೆರೆಯುತ್ತೆ, ನಿಂತ ಸ್ಥಳದಲ್ಲಿ ಭೂಮಿ ನುಂಗುತ್ತೆ. ಅವರನ್ನು ಸಂಹಾರ ಮಾಡೋದಕ್ಕೆ ದೇವರೊಂದು ಮಾತು ಅಪ್ಪಣೆ ಕೊಟ್ಟರೆ ಸಾಕು, ಭೂಮಿ ನುಂಗಿಬಿಡುತ್ತೆ. ನೀರಿಗೆ ಅಪ್ಪಣೆ ಬಂತ, ನೀರು ಎಳ್ಕೊಂಡು ಹೋಗುತ್ತೆ. ಆಕಾಶಕ್ಕೆ ಅಪ್ಪಣೆ ಬಂತ, ಬೆಂಕಿಗೆ ಅಪ್ಪಣೆ ಬಂತ, ಗಾಳಿಗೆ ಅಪ್ಪಣೆ ಬಂತ. ದೇವರ ಮಾತನ್ನು ಕೇಳೋರು ಯಾರಂತ ನೋಡುವಾಗ ಟೋಟಲ್ ಜಗತ್ತು ದೇವರ ಮಾತು ಕೇಳುತ್ತೆ. ಪರಲೋಕದಲ್ಲಿ ದೇವದೂತರಿದ್ದಾರೆ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ 4 ಮಂದಿ ದೇವದೂತರು ಅಂದಾಗ 4 ಮಂದಿ ದೇವದೂತರಂತ ಅಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ. ಯಾಕಂದರೆ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಅಂಕೆಗಳು ಅಂದಾಗ ಅಂಕೆಗಳನ್ನು ತಗೊಂಡು 20 ಕೋಟಿ ಮಂದಿ ಅಂತ ಒಂದು ವೇಳೆ ಅಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಸೈನಿಕರ ದಂಡು, 20 ಕೋಟಿ ಅಂದಾಗ 20 ಕೋಟಿ ಅಂತೇಳಿ ಒಂದು ಏನ್ರಿ ಇಮೇಜು, ಒಂದು ಫೋಟೋ ಹಾಕಿ, ಇಲ್ಲಾಂದರೆ ಅಂಕೆಗಳನ್ನು ಹಾಕಿ ಇಷ್ಟು ಬರ್ತಾರೆ, ಇಷ್ಟು ಯುದ್ಧಶೂರರು ಬರ್ತಾರೆ, ಸೈನಿಕರು ಬರ್ತಾರೆ, ಇದು ಸೈತಾನನ ಟೀಮು. ಸೈತಾನ ಎಲ್ಲಿದ್ದಾನಂತ ನೋಡುವಾಗ ಅದು ಕೂಡ ಗೊತ್ತಿಲ್ಲ ರೀ ಇವರಿಗೆ. ಸೈತಾನನು ಮನುಷ್ಯರ ಹೃದಯಗಳಲ್ಲಿ ಕುಳಿತುಕೊಂಡು ಪ್ರಪಂಚವನ್ನು ಅಲ್ಲೋ ಕಲ್ಲಲ್ಲೋ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಯಾರಿಗೆ ಅದರ ಅರ್ಥ ಆಗಿದೆಯಾ? ದುರಾತ್ಮಗಳು, ದೆವ್ವಗಳು ಸ್ಮಶಾನದಲ್ಲಿಲ್ಲ, ಬೂತ್ ಬಂಗ್ಲೆಗಳಲ್ಲಿಲ್ಲ. ನಿಜವಾದ ಬೂತ್ ಬಂಗ್ಲೆ ಯಾವುದು ಗೊತ್ತಾ? ಬೂತ್ ಬಂಗ್ಲೆಯಲ್ಲಿ ದೆವ್ವ ಇದೆ ಅಂತ ಅದು ದಾರಿ ತಪ್ಪಿಸಿದೆ. ನಿಜವಾದ ಬೂತ್ ಬಂಗ್ಲೆ, ಬೂತ್ ಮನೆ ನಿನ್ನ ಹೃದಯ, ನಿನ್ನ ಹೃದಯವೇ, ನಿನ್ನ ದೇಹ. ಬೂತ್ ಬಂಗ್ಲೆ ಸೈತಾನ್ ಏನು ಮಾಡಿದೆ ಅಂದರೆ, ದೆವ್ವ ಸೈತಾನು ಆ ಬೂತ್ ಬಂಗ್ಲೆಯಲ್ಲಿದೆ, ಆಳು ಬಿದ್ದಂಥ ಮನೆಯಲ್ಲಿ. ಆಳು ಬಿದ್ದಂಥ ಮನೆಯಲ್ಲಿ ಏನೋ ಜಂತುಗಳು, ಇಲ್ಲಾಂದರೆ ಹಾವುಗಳು, ಇಲ್ಲ ಯಜ್ಞಗಳು ಅವಿರ್ಬೋದು. ನಿಜವಾದ ಬೂತ್ ಮನೆ ಸೈತಾನನಿಗೆ ಮನೆ, ದೆವ್ವಗಳಿಗೆ ಮನೆ, ಪಿಶಾಚಿಗಳಿಗೆ ಮನೆ ಮನುಷ್ಯರ ದೇಹ, ಮಾನವನ ಹೃದಯಗಳು.
ಈ ಮಾನವನ ಹೃದಯಗಳಲ್ಲಿ ದೆವ್ವ ಕುಳಿತುಕೊಂಡು, ಸೈತಾನನ್ನು ಕುಳಿತುಕೊಂಡು, ಬೂತು ಬಂಗ್ಲೆ ಹಲ್ಲಿದೆ, ಸ್ಮಶಾನದಲ್ಲಿ ದೆವ್ವ ಇದೆ, ದಾರಿ ತಪ್ಪಿಸಿ ಬಿಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರಲ್ಲಿ ಕುಳಿತುಕೊಂಡಿದೆ ಅದು ಸೈತಾನ್. ಪ್ರಕಟಣೆ ಗ್ರಂಥದಲ್ಲಿ ಮಿಡತೆಗಳು ಇಲ್ಲಾಂದರೆ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದೆ ಬಹಳ ಸಂಖ್ಯೆ ಅಂತ ಹೇಳಿರುವಾಗ, ಅದು ಏನ್ರಿ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಇವರು ಕೂಡ ಇಷ್ಟವಂದಾಗೆ ಬೋಧನೆ, ದೊಡ್ಡ ದೊಡ್ಡ ಪುಸ್ತಕಗಳಿಗೆ ಬರೆದಿದ್ದಾರೆ. ಮತ್ತು ಮಾಮೂಲಿ ಬರೆದಿಲ್ಲ, ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು, ಅದು ಕೂಡ 2,000 3,000. ಅಬ್ಬಬ್ಬಬ್ಬಬ್ಬ, ದೊಡ್ಡ ಜ್ಞಾನಿಗಳಂತೇಳಿ. ಸೈತಾನನಿಗೆ ಒಳಪಟ್ಟಂಥ ಏನ್ರಿ ದುರಾತ್ಮಗಳು ದಾರಿ ತಪ್ಪಿಸಿಬಿಟ್ಟಿದ್ದಾರೆ. ಟೋಟಲ್ ಪ್ರಪಂಚವನ್ನೇ ದಾರಿ ತಪ್ಪಿಸಿದ್ದಾರೆ. ಇಲ್ಲಿ ನೋಡಿ, ಲೋಟನ ಕಾಲದಲ್ಲಿ ಅಂದರೆ 19ನೇ ಅಧ್ಯಾಯದಲ್ಲಿ ನೋಡುವಾಗ ಪುರುಷರು ಕೂಡುವಂಥದ್ದು ಏನದು? ಸಂಸಾರ ಮಾಡ್ತಾರ. ಇವಾಗಲೂ ಕೂಡ ಪುರುಷರು ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೊಡ್ರಿ ಅಂತಾರೆ. ಪುರುಷರು ಯಾಕಪ್ಪ ಕೂಡ್ತೀರ ಅಂದರೆ ಲೈಂಗಿಕ ಕೋರಿಕೆನಾ? ಅಷ್ಟೊಂದು ಕೋರಿಕೆನಾ? ಅಷ್ಟೊಂದು ಚಟ ಇದೆಯಾ? ಅಲ್ಲ ಕಣ್ರು, ದೇವರ ವಿಷಯದಲ್ಲಿ ಪಾಪ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ನಿನ್ನ ದೇಹ ನಿನ್ನಿಷ್ಟದ ಪ್ರಕಾರ ನಡೀತೀಯ ಅಂತೇಳಿ ಅಲ್ಲಿ ಹೋಗಿ ಕೇಳ್ತೀಯ. ನಿನ್ನ ದೇಹ ಯಾರು ಕೊಟ್ಟರು? ನಿನಗೆ ದೇಹ ನಿನಗೆ ಯಾರು ಕೊಟ್ಟಿದ್ದಾರೆ ಈ ದೇಹವನ್ನು? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ತಂದೆಯಾದ ಪರಮಾತ್ಮನು ನಿನಗೆ ದೇಹ ಕೊಟ್ಟಿರುವಾಗ ಆತನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಇದು ನನ್ನ ದೇಹ ಆಗಿರೋದರಿಂದ ಕಾಮ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪುರುಷರು ಮದುವೆ ಮಾಡಿಕೊಳ್ತೀವಿ, ಸ್ತ್ರೀಯರು ಮದುವೆ ಮಾಡಿಕೊಳ್ತೀವಿ. ಎಲ್ಲಿಂದ ಕಲ್ತಿದ್ದೀಯಾ ಈ ಚಟ? ಸೈತಾನನ ಮೂಲಕ ಬಂದಂಥ ಈ ದುಷ್ಟ ಚಟ. ಕೋರಿಕೆನ ಮಲ್ಕೊಳ್ತೀರಾ? ಏನನ್ನು ಹಡಿತೀರಾ? ಪಾಪವನ್ನು ಹಡಿತೀರಾ. ಪಾಪವನ್ನು ಹಡಿಯೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ 19ನೇ ಅಧ್ಯಾಯ ಆದಿಕಾಂಡ 19ನೇ ಅಧ್ಯಾಯ ಮೊದಲಿನ ವಚನದಲ್ಲಿ ಸ್ತ್ರೀಯರು ಪುರುಷರು ಕಾಮ ಕೋರಿಕೆಯಲ್ಲಿ ಇರುವಂಥ ಅವರನ್ನು ಬೆಂಕಿಯ ಮೂಲಕ ಸುಟ್ಟು ಬೂದಿ ಮಾಡಿದ್ದಾನೆ, ಸಂಹಾರ ಮಾಡಿದ್ದಾನೆ. ಮದುವೆ ಮಾಡಿಕೊಡ್ರಿ ಮಕ್ಕಳಿರ, ನಾನು ನಿಮಗೋಸ್ಕರ ಸ್ತ್ರೀಯನ್ನು ಉಂಟು ಮಾಡಿದ್ದೀನಿ, ನಿನಗೋಸ್ಕರ ಪುರುಷನನ್ನು ಉಂಟು ಮಾಡಿದ್ದೀನಿ. ಮಕ್ಕಳಿರ, ನೀವು ಚೆನ್ನಾಗಿರಿ, ಸುಖವಾಗಿರಿ. ಗಂಡ ಹೆಂಡತಿ ನನ್ನ ವಾಕ್ಯಕ್ಕೆ ಒಳಪಡಿ, ವಿಧೇಯರಾಗಿ ಭಕ್ತಿಯಿಂದ ಜೀವಿಸಿ, ಹೊಟ್ಟೆ ತುಂಬ ಊಟ ಮಾಡಿ. ಪ್ರಕೃತಿಯಲ್ಲಿ ಎಲ್ಲ ನಾನೇ ಕೊಟ್ಟಿದ್ದೀನಲ್ಲ, ಪ್ರಕೃತಿಯಲ್ಲಿ ಊಟ ಮಾಡಿ ಸುಖಪಡಿ, ಭಕ್ತಿಯಿಂದ ನಡ್ಕೊಡ್ರಿ ನನ್ನ ಮಕ್ಕಳಿರ. ಅಂದರೆ ಈ ಸುಖ ಬೇಡ, ಇನ್ನು ಬೇರೆ ಸುಖ ಬೇಕು, ಇನ್ನೂ ಸುಖ ಬೇಕು. ಹೌದಾ? ಅದು ರೋಗ ಬಂದರೂ ಪರವಾಗಿಲ್ಲ, ಏಡ್ಸ್ ಬಂದರೂ ಪರವಾಗಿಲ್ಲ, ಬೇರೆ ಸುಖ ಬೇಕು ನನಗೆ. ಹೌದಾ? ಕೆಟ್ಟೋಗಿಲ್ವಾ? ಸಮಾಜ ಹಾಳಾಗ್ತಾ ಇಲ್ವಾ? ಯಾರು ಉದ್ಧಾರ ಮಾಡ್ತಾರೆ? ಯಾರು ಸರಿ ಮಾಡ್ತಾರೆ ಈ ಪ್ರಪಂಚವನ್ನು? ಯಾರು ಸರಿ ಮಾಡಲ್ಲ. ಸರಿ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸರಿ ಮಾಡುವಂಥ ಬೋಧನೆ 1ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನಡೆದಿದೆ. ಆ ಬೋಧನೆ ಕೇಳೋರೇ ಇಲ್ಲ. ಬೋಧನೆ ಕೇಳಿದ್ರೆ ಸರಿಯಾಗುತ್ತೆ, ಬೋಧನೆ ಕೇಳಿ ಅದಕ್ಕೆ ಒಳಪಟ್ಟರೆ ಸರಿಯಾಗುತ್ತೆ, ಪ್ರಪಂಚ ಉದ್ಧಾರ ಆಗುತ್ತೆ. ಯವ್ವನ ಕಾಲದಲ್ಲಿ ಇದ್ದಂಥ ಯುವಕರು ಹುಡುಗಿಯರು ಕಂಡ್ರೆ ಸಾಕು, ಕೆಡಿಸ್ಬೇಕು, ಹಾಳು ಮಾಡಬೇಕು. ಯಾಕೆ ಈ ಚಟ? ಯವ್ವನ ಕಾಲ ಬಂತಲ್ವಾ, ಮದುವೆ ಮಾಡ್ಕೊ ಕಣೋ. ಒಂದು ಅಮಾಯಕಳನ್ನು ಹಾಳು ಮಾಡೋದಕ್ಕೆ ಯಾಕೋ ಕಣೋ ನಿನಗೆ ದುರ್ಬುದ್ಧಿ? ಯಾಕ್ರೋ ಇಂಥ ದುರ್ಬುದ್ಧಿ ಅಂತ? ನಿನ್ನ ತಂಗಿಯನ್ನು ನೀನು ಹಾಳು ಮಾಡ್ತೀಯ ಕಣೋ, ನಿನ್ನ ಅಕ್ಕಳನ್ನು ನೀನು ಹಾಳು ಮಾಡ್ತೀಯ, ನಿನ್ನ ತಾಯಿಯನ್ನು ನೀನು ಹಾಳು ಮಾಡ್ತೀಯ. ಒಬ್ಬ ಅಮಾಯಕಳು ಸಿಕ್ಕಿದ್ದಾಳೆ ಅಂತೇಳಿ ಬಳಸ್ಕೊಳ್ಬೇಕು ಅಂತೇಳಿ ಕೂಡಿ ಆನಂತರ ಹತ್ಯೆ ಮಾಡೋದೇನು, ನರಹತ್ಯೆ ಮಾಡುವಂಥದ್ದೇನು? ಭ್ರಷ್ಟತ್ವ ತುಂಬಿ ತುಳುಕುತ್ತಾ ಇದೆ. ಎಷ್ಟು ಕಾನೂನುಗಳು ಇದ್ದರೂ, ಎಷ್ಟು ಕೋರ್ಟ್ ಕಚೇರಿಗಳು ಇದ್ದರೂ, ಇಂಥ ಭ್ರಷ್ಟತ್ವ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದೆ. ಯಾರು ಕಾಪಾಡ್ತಾರೆ? ಉದ್ಧಾರ ಆಗಬೇಕು, ಸಮಾಜ ಸರಿ ಆಗಬೇಕು ಅಂದರೆ ಈ ಪ್ರಪಂಚಕ್ಕೆ ದೇವರ ಜ್ಞಾನ ಹೋಗಬೇಕು. ದೇವರ ಜ್ಞಾನ ಹೋಗ್ತಾ ಇದೆಯಾ?
ಬೋಧನೆ ಮಾಡೋರೇನು ಯೇಸು ಸ್ವಾಮಿ ಕರೀತಾ ಇದ್ದಾನೆ ಬನ್ನಿ. ಯಾಕೆಪ್ಪ, ಯಾಕೆ ಕರೀತಾ ಇದ್ದಾನೆ? ನಿಮಗೆ ಉದ್ಯೋಗ ಇಲ್ವಲ್ಲ, ಕೊಡ್ತೇನೆ ಬನ್ನಿ. ನಿಮಗೆ ಸಂಬಳ ಬಂದಿಲ್ವಲ್ಲ, ಬನ್ನಿ. ಅದಕ್ಕೆ ಕರೀತಾ ಇದ್ದಾರೆ ಇವರು. ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು, ದೇವರ ಮೂಲಕ ಹುಟ್ಟಿದ್ದೇವೆ, ದೇವರ ಸಂತಾನದವರು ನಾವೆಲ್ಲರೂ. ಆ ಯೇಸು ಪ್ರಭು ನಮ್ಮನ್ನು ಕಾಪಾಡೋದಕ್ಕೆ ಬಂದಿದ್ದಾನೆ, ನಿತ್ಯ ಜೀವನ ಕೊಡೋದಕ್ಕೆ ಬಂದಿದ್ದಾನೆ, ಪರಲೋಕವನ್ನು ಕೊಡೋದಕ್ಕೆ ಬಂದಿದ್ದಾನೆ, ಪರಲೋಕದ ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದಾನೆ, ಆ ತಂದೆಯನ್ನು ಪರಿಚಯ ಮಾಡೋದಕ್ಕೆ ಬಂದಿದ್ದಾನೆ. ಇದ್ದದ್ದು ಇದ್ದ ಹಾಗೆ ಸುವಾರ್ತೆ ಸಾರೋರು ಯಾರಿದ್ದಾರೆ? ಬೋಧನೆ ಮಾಡೋರು ಹಾಗೆ ಇದ್ದಾರೆ, ಕೇಳೋರು ಕೂಡ ಹಾಗೆ ಇದ್ದಾರೆ. ಕೇಳೋರಿಗೂ ಕೂಡ ಏನು ಬೇಕು ಅಂತ ನೋಡುವಾಗ ಈ ಲೋಕದ ಭೌತಿಕವಾದಂಥ ಸುಖ ಭೋಗಗಳೇ ಬೇಕು. ಹಾಗಿದ್ರೆ ಉದ್ಧಾರ ಆಗ್ತೀವಾ? ದೇವರನ್ನು ಈಗೇನ ಅರ್ಥ ಮಾಡಿಕೊಂಡಿದ್ದೀವು? ಈ ಜಗತ್ತನ್ನು ನಡೆಸುವಂಥ ಆ ತಂದೆಯಾದ ದೇವರು ದುಃಖ ಪಡ್ತಾ ಇದ್ದಾನೆ, ನೊಂದುಕೊಳ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ ಎನ್ನುವಂಥ ವಿಷಯ ಯಾರಿಗಿರೇ ಅರ್ಥ ಆಗ್ತಾ ಇದೆ? ಅದಕ್ಕೆ ಜಲಪ್ರಳಯ ತರಿಸಿ ನಾಶ ಮಾಡಿದ್ದಾನೆ, ಬೆಂಕಿ ಮೂಲಕ ನಾಶ ಮಾಡಿದ್ದಾನೆ, ಉಪದ್ರವಗಳನ್ನು ತರಿಸಿ ನಾಶ ಮಾಡಿದ್ದಾನೆ, ಮಿಡತೆಗಳು, ಚಂಡಮಾರುತಗಳು, ಭೂಕಂಪಗಳು, ಅನೇಕ ಅಪಘಾತಗಳ ಮೂಲಕ ದೇವರು ನಾಶ ಮಾಡುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ಭಕ್ತರು ಭ್ರಷ್ಟರಾದ ಮೇಲೆ ಮೊದಲನೇದಾಗಿ ಎಚ್ಚರಿಸ್ತಾರೆ. ಮೊದಲನೇದಾಗಿ ಎಚ್ಚರಿಕೆ, ನನ್ನ ಮಕ್ಕಳಿರ ಬದಲಾಗ್ರಿ, ನನ್ನ ಮಕ್ಕಳಿರ ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವೆಲ್ಲರೂ ನನಗೆ ಮಕ್ಕಳು. ಯಾರು? ಭೂಲೋಕದಲ್ಲಿದ್ದವರೆಲ್ಲರೂ. ಭೂಲೋಕದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ದೇವರಿಗೆ ಕುಮಾರ್ತೆಯರು, ಕುಮಾರರು. ಎಲ್ಲರಿಗೂ ಹೇಳುವಂಥ ಮಾತು. ಒಂದು ದೇಶಕ್ಕೆ ಮಾತ್ರವಲ್ಲ, ಇಸ್ರಾಯೇಲರಿಗೆ ಮಾತ್ರವಲ್ಲ, ಭೂಲೋಕದಲ್ಲಿ ಇದ್ದಂಥ ಪ್ರತಿ ಪ್ರಜೆಗಳಿಗೆ ಕ್ರಿಸ್ತ ಪೂರ್ವದಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ದೇವರನ್ನು ನಂಬಿಕೊಂಡಿರುವಂಥ ಕ್ರೈಸ್ತರ ಮೂಲಕ, ಇಲ್ಲ ಅಪೋಸ್ತಲರ ಮೂಲಕ ಅಲ್ಲಿಂದ ಕೂಡ ಪ್ರಾರಂಭವಾಗಿದೆ. ಕೊನೆಯದಾಗಿ ಪ್ರಪಂಚ ದೇಶಕ್ಕೆ ಸತ್ಯ ವೇದ ಗ್ರಂಥವನ್ನು ತಲುಪಿಸಿದ್ದಾರೆ ದೇವರು. ಓದ್ರಿ, ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಪ್ರಿಯರಾದ ದೇವರ ಮಕ್ಕಳಿಗೆ ಇದಕ್ಕೇನೋ ಒಂದು ಮುದ್ರೆ ಹಾಕಿದ್ದಾರೆ. ಇದು ಮತಕ್ಕೆ ಸಂಬಂಧಪಟ್ಟಿದೆ ಗ್ರಂಥ, ಇದು ನಮಗಲ್ಲ, ಇದು ಮತಾಂತರ ಮಾಡೋದಕ್ಕೆ ಬಂದಿರುವಂಥ ಗ್ರಂಥ. ಮತಾಂತರ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇವರು. ಈ ಬೋಧಕರು, ಈ ಸೇವಕರು, ಈ ಪಾಸ್ಟರ್ಗಳು ಎಲ್ಲರೂ ಕೂಡ ಮತಾಂತರ ಮಾಡೋದಕ್ಕೆ ಬಂದಿದ್ದಾರಂತೆ. ಈ ಅನ್ಯರು ಬೋಧನೆ ಮಾಡೋಕ್ಕೆ ಬಂದರೆ ಇವರೇನು ಮಾಡಿದ್ದಾರೆ ಅಂತ ನೋಡುವಾಗ, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತೇಳಿ ಸ್ವಸ್ಥತೆಗಳು, ದೆವ್ವಗಳನ್ನು ಬಿಡಿಸ್ತೀವಿ ಅಂತೇಳಿ ಮಾಯ ಬೋಧನೆ. ದೆವ್ವಗಳೇನೋ ಮನುಷ್ಯರ ಹೃದಯದಲ್ಲಿವೆ. ಇವರೇನೋ ಯಾರಿಗೂ ರೋಗ ಇರುತ್ತಲ್ಲ, ಮಾನಸಿಕವಾದಂಥ ರೋಗ ಇರುತ್ತಲ್ಲ, ಆ ಮಾನಸಿಕವಾದಂಥ ರೋಗದಲ್ಲಿ ಇದ್ದವರು ಬಂದಾಗ ಟಚ್ ಅಂತ ಬೆಳೆಸುತ್ತ. ಅದರಲ್ಲಿ ದೆವ್ವ ಇಲ್ಲ ಕಣೋ ಮೂಡ, ಆ ಮನುಷ್ಯರಲ್ಲಿ ದೆವ್ವ ಇಲ್ಲ ಕಣೋ ಮೂಡ, ನಿನ್ನಲ್ಲಿ ದೆವ್ವ ತುಂಬಿಕೊಂಡಿದೆ. ನಿನ್ನಲ್ಲೇ ಮಾನಸಿಕವಾದಂಥ ರೋಗದಲ್ಲಿ, ವ್ಯಾಧಿಯಲ್ಲಿ, ಹಿಂಸೆಯಲ್ಲಿ ಇದೆ ಅದು. ಇಲ್ಲಾಂದರೆ ಅವರು ಹಿಂಸೆಯಲ್ಲಿ, ಮಾನಸಿಕವಾದಂಥ ರೋಗದಲ್ಲಿ, ಬಾಧೆಯಲ್ಲಿ ಇರುವಾಗ ನಿನ್ನ ಬಳಿಗೆ ಬಂದಾಗ ವಾಕ್ಯದ ಮೂಲಕ ಧೈರ್ಯಪಡಿಸೋದು ಬಿಟ್ಟು ನಿನ್ನಲ್ಲಿ ದೆವ್ವ ಇದೆ ಅಂತೇಳಿ, ನಿನ್ನಲ್ಲಿ ದೆವ್ವ ತುಂಬಿಕೊಂಡಿದೆ. ಅವರಲ್ಲಿಲ್ಲ. ಅವರಲ್ಲಿ ರೋಗ ಇದೆ, ಮಾನಸಿಕವಾದಂಥ ರೋಗ ಇದೆ ಅವರಲ್ಲಿ. ವಾಕ್ಯದ ಪ್ರಕಾರ ಸರಿ ಮಾಡ್ಕೊಳ್ಳೋದು ಹೋದರೆ ಪ್ರಪಂಚ ಉದ್ಧಾರ ಆಗಲ್ಲ, ಪ್ರಪಂಚ ಉದ್ಧಾರ ಆಗೋದಿಲ್ಲ ರೀ. ದೇವರು ಯಾಕೆ ಸಂಹಾರ ಮಾಡೋದಕ್ಕೆ ಕೊಟ್ಟಿದ್ದಾನೆ? ದೇವರು ಯಾಕೆ ಸಂಹಾರ ಮಾಡೋದಕ್ಕೆ ದೇವರು ಉಂಟು ಮಾಡಿದ್ದಾನ? ಇಲ್ಲ. ತಪ್ಪು ಮಾಡಿರೋದರಿಂದ, ಭ್ರಷ್ಟರಾಗಿರೋದರಿಂದ, ಕ್ರೂರರಾಗಿರೋದರಿಂದ ಸಂಹಾರ. ಕ್ರೂರರಾಗಬಾರ್ದು, ಭ್ರಷ್ಟರಾಗಬಾರ್ದು ಅಂದರೆ ಅವರ ಬಳಿಯಲ್ಲಿ ಆರೋಗ್ಯಕರವಾದಂಥ ಬೋಧನೆ ಹೋಗಬೇಕು. ಆರೋಗ್ಯಕರವಾದಂಥ ಬೋಧನೆ, ಶ್ರೇಷ್ಠವಾದಂಥ ಬೋಧನೆ ಎಲ್ಲಿಂದ ಪ್ರಾರಂಭವಾಗಬೇಕು? ಬೋಧನೆ ಎಲ್ಲಿಂದ ಪ್ರಾರಂಭವಾಗಬೇಕು ಅಂತ ನೋಡುವಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಕ್ರೈಸ್ತರ ಮನೆಯಲ್ಲಿ, ಕ್ರೈಸ್ತರ ಕುಟುಂಬದಲ್ಲಿ ಎಲ್ಲಿಂದ ಪ್ರಾರಂಭವಾಗಬೇಕು ಅಂತ ಹೇಳಿದ್ದಾರೆ ಅಂತ ನೋಡುವಾಗ ಒಂದು ಸಾರಿ ಗಮನಿಸ್ರಿ. ಕ್ರೈಸ್ತ ಪೂರ್ವದಲ್ಲಿ ಇಸ್ರಾಯೇಲರಿಗೆ ಹೇಳಿದ್ದಾರೆ, ಇವಾಗ ದೇವರು ಪ್ರತಿ ಕ್ರೈಸ್ತರಿಗೆ ಹೇಳುವಂಥ ಮಾತು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲರೇ ಕೇಳಿರಿ, ಈ ದಿನ ಕ್ರೈಸ್ತರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು
ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯಗಳಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕುಳಿತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಒಂದು ಕಾಲದಲ್ಲಿ ಇಸ್ರಾಯೇಲ್ರಿಗೆ ಹೇಳಿದ್ದಾನೆ, ಈ ಕಾಲದಲ್ಲಿ ಪ್ರತಿ ಕ್ರೈಸ್ತರು ಕೂಡ ಇದನ್ನು ಪಾಲಿಸಬೇಕು. ಪ್ರತಿ ಕ್ರೈಸ್ತರು ಭಕ್ತರಾಗಿ, ನೀತಿವಂತರಾಗಿ, ದೇವರಿಗೆ ಒಳಪಡುವವರಾಗಿ ಜೀವಿಸಬೇಕು. ಎರಡನೇದಾಗಿ ಮಕ್ಕಳಿಗೆ ದೈವತ್ವವನ್ನು ಕಲಿಸಬೇಕು. ಸಹೋದರ ಸಹೋದರಿರೇ, ಮಕ್ಕಳಿಗೆ ಏನು ಕಲಿಸ್ಬೇಕು? ದೈವತ್ವ, ದೇವರ ಪ್ರೀತಿ, ದೇವರ ಜ್ಞಾನ. ದೈವತ್ವವನ್ನು ಕಲಿಸದೆ ಹೋದರೆ, ದೇವರ ಜ್ಞಾನವನ್ನು ಕಲಿಸದೆ ಹೋದರೆ ಭ್ರಷ್ಟರಾಗ್ತಾರೆ. ಒಂದು ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ, ನೋಹನ ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ. ಅದೇ ಪ್ರಕಾರ ಲೋಟನ ಕಾಲದಲ್ಲಿ ಭ್ರಷ್ಟರಾಗಿದ್ದಾರೆ. ಇಸ್ರಾಯೇಲ್ ಕಾಲದಲ್ಲಿ ನೋಡುವಾಗ ಅನೇಕರು ಭ್ರಷ್ಟರಾಗಿದ್ದಾರೆ. ಮತ್ತು ದೇವರೇನು ಮಾಡಿದ್ದಾರೆ? ದೇವರು ಮೊದಲನೇದಾಗಿ ಸುವಾರ್ತೆ, ವಾಕ್ಯಗಳನ್ನು ತಿಳಿಸ್ತಾರೆ. ದೇವರು ವಾಕ್ಯಗಳನ್ನು ತಿಳಿಸ್ತಾರೆ. ಸರಿ ಮಾಡಿಕೊಡ್ರಿ ಮಕ್ಕಳೇರ. ಇಲ್ಲಾಂದರೆ ಅಪಘಾತಗಳು, ಉಪದ್ರವಗಳು ಪ್ರಕೃತಿ ಮೂಲಕ, ಇಲ್ಲಾಂದರೆ ಮನುಷ್ಯರ ಮೂಲಕ. ಅದಕ್ಕೆ ಅಶ್ಶೂರ್ಯರ ಅರಸರನ್ನು ಎಬ್ಬಿಸಿದ್ದಾನೆ, ಬ್ಯಾಬಿಲೋನ್ ಅರಸರನ್ನು ಎಬ್ಬಿಸಿದ್ದಾನೆ, ಕಸ್ದಿಯರ ಅರಸರನ್ನು, ಮೇದ್ಯರ ಪಾರಸಿಕರ ಚಕ್ರವರ್ತಿಗಳನ್ನು, ಗ್ರೀಕು ಚಕ್ರವರ್ತಿಗಳನ್ನು, ರೋಮಾ ಚಕ್ರವರ್ತಿಗಳನ್ನು, ಅರಸರನ್ನು, ಅನೇಕರನ್ನು ಎಬ್ಬಿಸಿ ಪಾಠವನ್ನು ಕಲಿಸಿದ್ದಾನೆ. ಆದರೂ ಬುದ್ಧಿ ಬಂದಿಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನ ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯೂ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಒಟ್ಟನ್ನು ಅದರ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ 1ನೇ ಶತಮಾನದಲ್ಲಿ ಹೇಳಿರೋ ಮಾತಿನಂತೂ ನೋಡುವಾಗ ಇಸ್ರಾಯೇಲ್ಯರ ಜನರ ಮಧ್ಯದಲ್ಲಿ, ಯೆಹೂದ್ಯರ ಬಳಿಯಲ್ಲಿ, ಅಂದರೆ ಗೋಧಿ ಇದೆಯಲ್ಲ, ಗೋಧಿ ಕಾಳುಗಳು, ಈ ಗೋಧಿ ಕಾಳೆಲ್ಲ ಕೂಡ ಒಂದು ಸೈಡ್ ಹಾಕ್ತಾರೆ. ಅದೇ ಪ್ರಕಾರ ಒಟ್ಟೆಲ್ಲ ಕೂಡ ಒಂದು ಸೈಡ್ ಮಾಡ್ತಾರೆ. ಒಟ್ಟು ಗೋಧಿ ಕಾಳೆಲ್ಲ ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ? ಒಟ್ಟು ಅವಶ್ಯಕತೆ ಇಲ್ಲ, ಬಿಡಬೇಕು ಅದನ್ನು. ಅದಕ್ಕೆ ಈ ಒಟ್ಟನ್ನು ಸೇರಿ ಏನು ಮಾಡ್ತಾರಂತೆ? ಒಟ್ಟನ್ನು ಸುಟ್ಟು ಬಿಡ್ತಾರೆ ಅಂತ. ಒಟ್ಟನ್ನು ಸುಟ್ಟು ಬಿಡುವಂಥದ್ದು, ಗೋಧಿ ಕಾಳನ್ನು ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವಂಥದ್ದು. ಒಟ್ಟು ಯಾರು? ಗೋಧಿ ಯಾರು? ಒಟ್ಟು ಯಾರು? ಗೋಧಿ ಯಾರಂತ ನೋಡುವಾಗ ಗೋಧಿ ಭಕ್ತರು, ಗೋಧಿ ಕಾಳುಗಳು ಯಾರಂತ ನೋಡುವಾಗ ಭಕ್ತರಿಗೆ ಹೋಲಿಸಿದ್ದಾನೆ. ಒಟ್ಟು ಯಾರಂತ ನೋಡುವಾಗ ಭ್ರಷ್ಟರಿಗೆ ಹೋಲಿಸಿದ್ದಾನೆ. ಅಂದರೆ ದೇವರ ಮಾತನ್ನು ಕೇಳದವರು, ದೇವರಿಗೆ ವಿಧೇಯರಾಗದವರು, ದೇವರಿಗೆ ಹೆದರಿ ಹೇಳುವವರು, ಸಮಾಜದಲ್ಲಿ ಮಸ್ತರ, ಹಗೆ, ದ್ವೇಷ ಇವೆಲ್ಲ ತುಂಬಿಕೊಂಡವರು ಇರ್ತಾರಲ್ಲ, ಇವರೆಲ್ಲರಿಗೆ ಯಾವುದಕ್ಕೆ ಹೋಲಿಸಿದ್ದಾನಂತ ನೋಡುವಾಗ ಇದು ಒಟ್ಟು, ಇದು ಯಾವುದಕ್ಕೂ ಉಪಯೋಗ ಇಲ್ಲ, ಇದು ಸುಡುವುದಕ್ಕೆ ಉಪಯೋಗವಾಗುತ್ತೆ. ಆದ್ದರಿಂದ ಒಟ್ಟಿಗೂ ಗೋಧಿ ಕಾಳಿಗೂ ಹೋಲಿಸಿದ್ದಾನೆ. ಗೋಧಿ ಕಾಳು ಯಾರಂತ ನೋಡುವಾಗ ಭಕ್ತರು, ಒಟ್ಟು ಯಾರಂತ ನೋಡುವಾಗ ಭ್ರಷ್ಟರು. ಎಷ್ಟು ಮಂದಿ ಭ್ರಷ್ಟರಿದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿದ್ದಾರೆ. ಆಗಿನ ಕಾಲದಲ್ಲಿ ಕೂಡ ಭ್ರಷ್ಟರು ತುಂಬಿಕೊಂಡಿದ್ದಾರೆ, ಮತ್ತು ಈಗಿನ ಕಾಲದಲ್ಲಿ ಕೂಡ ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ ಒಂದು ಸಾರಿ ಯೋಚನೆ ಮಾಡಿ. ಪ್ರಪಂಚ ದೇಶದಲ್ಲಿ ಯುದ್ಧಗಳು ನಡೀತಾ ಇದೆಯಾ? ಅನೇಕ ಯುದ್ಧಗಳು ನಡೀತಾ ಇದೆ. ಆ ಯುದ್ಧಗಳಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಸಾರಿ ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ವಿಷಯಗಳು, ಅದೇ ಪ್ರಕಾರ ಅದೇ ವಚನಗಳಲ್ಲಿ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳು ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟೇ ಆಗಲಿ 7 ವರ್ಷ ಶ್ರಮೆಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದಲ್ಲ. 7 ವರ್ಷ ಶ್ರಮೆಗಳು ಅನ್ನೋದೇ ತಪ್ಪು. 7 ವರ್ಷ ಶ್ರಮೆಗಳು ಅನ್ನೋದೇ ತಪ್ಪು.
7 ವರ್ಷ ಮಾತ್ರ ಬರುತ್ತೆ ಅನ್ನೋದು ಟೋಟಲ್ ತಪ್ಪು. ಇದು ಕೇಳಬೇಡಿ, ಇದನ್ನು ಭ್ರಷ್ಟ ಬೋಧಕರು ಹೇಳುವಂಥದ್ದು. ಶ್ರಮೆಗಳು ಪ್ರಿಯರಾದ ದೇವರ ಮಕ್ಕಳ ಕ್ರೈಸ್ತರ ಮಧ್ಯದಲ್ಲಿ ಪ್ರಾರಂಭವಾಗಿದೆ, ಲೋಕದಲ್ಲಿ ಕೂಡ ಪ್ರಾರಂಭವಾಗಿದೆ. ಅದು ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಈ ಶ್ರಮೆಗಳು ಎನ್ನುವಂಥದ್ದು ಇದ್ದೇ ಇರುತ್ತೆ. ಕಷ್ಟಗಳು, ಸಂಕಟಗಳು, ಶೋಧನೆಗಳು ಕ್ರೈಸ್ತರಿಗೂ ಇರುತ್ತೆ, ಅನ್ಯರಿಗೂ ಕೂಡ ಇರುತ್ತೆ. ಅನ್ಯರಿಗೂ ಇರುತ್ತೆ, ಯಹೋದ್ಯರಿಗೂ ಇರುತ್ತೆ, ಎಲ್ಲರ ಮಧ್ಯದಲ್ಲಿ ಇರುತ್ತೆ. ಏನ್ರಿ, ಭಕ್ತರಿಗೂ ಇರುತ್ತೆ. ಭಕ್ತರನ್ನು ದೇವರು ಕಾಪಾಡ್ತಾರೆ. ಭಕ್ತರನ್ನು, ತನ್ನ ದೂತರನ್ನು ಕಾವಲಿಗಿಟ್ಟು ಒಂದು ರೀತಿಯಲ್ಲಿ ಕಾಪಾಡ್ತಾರೆ. ಲೋಕದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಯುದ್ಧಗಳು, ಮಾರಣ ಕಾಂಡಗಳು ನಡೀತಾ ಇದೆಯಾ? ಈ ಒಟ್ಟೆಲ್ಲವನ್ನು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಒಟ್ಟೆಲ್ಲ ಕೂಡ ಏನ್ರಿ ಒಪ್ಪಿಸ್ತಾರೆ ಭ್ರಷ್ಟರಿಗೆ, ಏನಾದರೂ ಮಾಡಿಕೊಡ್ರಿ ಅಂತ. ಭ್ರಷ್ಟ ಅಧಿಕಾರಿಗಳಿಗೆ ಒಪ್ಪಿಸಿದಾಗ ಏನ್ರಿ, ಚಿಂದಿಯಾಗಿ ಉಡಾಯಿಸ್ತಾರೆ. ನೆಬೂಕದ್ನೆಚ್ಚರನು ಬಂದು ಯಹೋದ್ಯರನ್ನು ಬಳ್ಕೊಂಡು ಯಹೋದ್ಯರು ಕಟ್ಟಿರುವಂಥ ದೊಡ್ಡ ದೊಡ್ಡ ಅರಮನೆಗಳನ್ನು ಸುಟ್ಟು ಬಿಟ್ಟು, ಬಂಗಾರದ ದೇವರ ಆಲಯವನ್ನು ಸುಟ್ಟು ಬಿಟ್ಟು ಎಳ್ಕೊಂಡು ಹೋಗಿದ್ದಾನೆ. ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ಯಾರಿಗೆ? ನೆಬೂಕದ್ನೆಚ್ಚರನಿಗೆ. ಅದಕ್ಕಿಂತ ಮುಂಚಿತವಾಗಿ ಅಶೂರರ ಅರಸರಿಗೆ, ಅದಕ್ಕಿಂತ ಮುಂಚಿತವಾಗಿ ಕೆಲವರ ಅರಸರಿಗೆ. ನ್ಯಾಯಸ್ಥಾಪಕರ ಗ್ರಂಥ, ಯೆಹೋಶುವನ ಗ್ರಂಥ, ಇಲ್ಲಾಂದರೆ ಮೊದಲನೇ ಸಮುವೇಲು, 2ನೇ ಸಮುವೇಲು, ಮೊದಲನೇ ಅರಸುಗಳು, 2ನೇ ಅರಸುಗಳನ್ನು ನೋಡಿದಾಗ ಇತಿಹಾಸ ಗೊತ್ತಾಗುತ್ತೆ, ಪ್ರಪಂಚದ ಇತಿಹಾಸ. ಏನ್ರಿ, ಅವೆಲ್ಲ ಬೇಡ ಬ್ರದರ್, ನಮಗೆ ಆಶೀರ್ವಾದ ಬೇಕು ಬ್ರದರ್. ನೀವು ಉದ್ಧಾರ ಆಗಲ್ಲ. ನೀವು ಆಶೀರ್ವಾದ ಬೇಕು. ಯೇಸು ಪ್ರಭು ಆಶೀರ್ವಾದ ಕೊಡೋದಕ್ಕೆ ಬಂದಿದ್ದಾನಂದರೆ 2ನೇ ಆಗಮನದಲ್ಲಿ ಚರ್ಮ ಸುಲಿಯೋದಕ್ಕೆ ಬರ್ತಾನೆ. ಗೊತ್ತಾ ನಿನಗೆ? ಆಶೀರ್ವಾದ ಅಂದ್ಕೊಂಡು ಕೂತ್ಕೊಂಡಿದೀಯ ಸಹೋದರ? ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗು ಹೇಳ್ತಾರೆ ಪ್ರಭು. ನಿನಗೇನೆ ಮಾಯಾ ಬೋಧನೆಯಲ್ಲಿ ಇದ್ದಂಥ ನಿನ್ನನ್ನು ಕುರಿತು ಹೇಳುವಂಥ ಮಾತು ಮತ್ತೆ ಬೇರೆಯವ್ರಿಗಲ್ಲ. ಹೊರಗಡೆ ಇದ್ದವ್ರಿಗೆ ಒಂದು ರೀತಿಯಲ್ಲಿ ತೀರ್ಪಾಗುತ್ತೆ. ದೇವರ ಮನೆಯಲ್ಲಿ ಇದ್ದೀನಂತ ಹೇಳಿ ದೆವ್ವಕ್ಕೆ ಸ್ಥಾನ ಕೊಟ್ಟಿರುವಂಥ ನಿನಗೂ ಇನ್ನೊಂದು ರೀತಿಯಲ್ಲಿ ತೀರ್ಪಾಗುತ್ತೆ. ಯೋಚನೆ ಮಾಡಿ, ಆಲೋಚನೆ ಮಾಡಿ, ವಾಕ್ಯದ ಮೂಲಕ ಪರಿಶೋಧನೆ ಮಾಡಿ, ಗೊತ್ತಾಗುತ್ತೆ, ನಿನ್ನ ಹೃದಯಕ್ಕೆ ಅರ್ಥ ಆಗುತ್ತೆ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನ. 9ನೇ ಅಧ್ಯಾಯ 15ನೇ ವಚನ. ಮನುಷ್ಯರೊಳಗೆ 1/3 ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ, ಅದೇ ತಿಂಗಳು, ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿದೆ. ಅಲ್ಲೆಲ್ಲಿ ಕೂಡ ದೊಡ್ಡ ದೊಡ್ಡ ಯುದ್ಧಗಳು ಕೂಡ ನಡೀತಾ ಇರುತ್ತೆ. ಏನ್ರಿ, ದೇವರು ಅಧಿಕಾರ ಕೊಡುವಂಥದ್ದು. 4 ಮಂದಿ ಅಂದರೆ 4 ಮಂದಿಗೆ ಅಂತಲ್ಲ, ಕೆಲವರಿಗೆ. ದೂತರಂದರೆ 2 ರೀತಿಯಲ್ಲಿ, ಒಂದು ರೀತಿಯಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ರೀತಿಯಲ್ಲಿ ದೇವದೂತರಿದ್ದಾರೆ, ಮತ್ತೊಂದು ರೀತಿಯಲ್ಲಿ ಈ ಸಮಾಜವನ್ನು ಆಳುವಂಥ ಅರಸರಿರ್ತಾರಲ್ಲ ಅವ್ರ ವಿಷಯದಲ್ಲಿ ಕೂಡ ಹೇಳಿದ್ದಾರೆ. ಮತ್ತು 16ನೇ ವಚನದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. 20 ಕೋಟಿ ಎಂದು, 20 ಕೋಟಿ ಸಂಖ್ಯೆ ಇದೆಯಂತೆ ಕುದುರೆಯ ಸಂಖ್ಯೆ. ಕುದುರೆಯ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕಾಣಿಸಿತು. ಇಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಕುದುರೆ ಅಂದರೆ ಪ್ರಾಣಿಗಳು. ಗಮನಿಸಬೇಕು, ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕಾಣಿಸಿ. ಅಂದರೆ ಕುದುರೆ ಮನುಷ್ಯರ, ಕುದುರೆ ದಂಡಿನವರ ಸಂಖ್ಯೆ ಅಂದರೆ ಏನು? ಕುದುರೆಗಳಂದರೆ ಬಹಳ ವೇಗವಾಗಿ ಓಡುವಂಥದ್ದು. ಯುದ್ಧಗಳಲ್ಲಿ, ಅಂದರೆ ಯುದ್ಧ ಮಾಡೋದಕ್ಕೆ ಒಂದು ವೇಳೆ ಸಿದ್ಧವಾದರೆ ಬಹಳ ವೇಗವಾಗಿ ಓಡುವಂಥದ್ದು ಕುದುರೆಗಳು. ಗಟ್ಟಿಯಾಗಿರುತ್ತೆ, ದೃಢವಾಗಿರುವಂಥದ್ದು. ಯಾವುದಕ್ಕೆ ಹೋಲಿಸಿದ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ವಿಷಯಗಳು, ಅದೇ ಪ್ರಕಾರ ಭವಿಷ್ಯತ್ತಲ್ಲಿ ನಡೆಯುವಂಥ ವಿಷಯಗಳನ್ನು ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಗಮನಿಸಬೇಕು. ಏನ್ರಿ, 20 ಕೋಟಿ ಎಂದು ನನಗೆ ಕಾಣಿಸಿತು. 20 ಕೋಟಿ ಅಂದರೆ ಮತ್ತೆ 20 ಕೋಟಿಯಿಂದ ಅಂಕೆ ಹಾಕ್ಕೊಂಡು ಕೂತ್ಕೋಬೇಡಿ. 20 ಕೋಟಿ ಅಂದರೆ ಬಹಳ ಲೆಕ್ಕ ಮಾಡಲಾರದಷ್ಟು. ಈ ಬಹಳ ಸೈನ್ಯ ಬರುತ್ತಂತೆ. ಮತ್ತು ಬಂದಿಲ್ಲ ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ, ಈ ನೆಬೂಕದ್ನೆಚ್ಚರನ ಕಾಲದಲ್ಲಿ, ಇಲ್ಲಾಂದರೆ ಕೋರೆಷನ ಕಾಲದಲ್ಲಿ, ಅಶೂರ್ಯರ ಕಾಲದಲ್ಲಿ ಅನೇಕ ಸೈನ್ಯವನ್ನು ನೋಡುತ್ತೇವೆ. ಅಲ್ಲಿ ಸೈನ್ಯವನ್ನು ಇಲ್ಲಿ ಯಾವುದಕ್ಕೆ ಹೇಳಿದಾನಂತ ನೋಡುವಾಗ ಅದು ಆತನ ಭವಿಷ್ಯದ ದಿನದಲ್ಲಿ ನಡೆಯುವಂಥದ್ದು.
ಬರೆಯಲ್ಪಟ್ಟಿದೆ. ಯಾಕೆಂದರೆ ಆದಿಕಾಂಡದಿಂದ ಯೂದನು ಬರೆದಂಥ ಪತ್ರಿಕೆಯವರೆಗೆ ನಾವು ಓದಬೇಕು, ಎಲ್ಲೆಲ್ಲಿ ನಡೆದಿದೆ, ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ. ಒಟ್ಟಿನಲ್ಲಿ ಮನುಷ್ಯರನ್ನು ಸಂಹಾರ ಮಾಡೋದಕ್ಕೆ, ವಿಷಯನು ಭ್ರಷ್ಟರನ್ನು ಸಂಹಾರ ಮಾಡೋದಕ್ಕೆ ದೇವರು ಅನುಮತಿ ಕೊಡುವಂಥದ್ದು ನಡೆಯುತ್ತೆ. ಮನುಷ್ಯರನ್ನು ತೆಗೆದುಹಾಕೋದಕ್ಕೆ ಅದು ಯಾವ ರೀತಿಯಾದರೂ ಆಗ್ಬೋದು. ಮಿಡತೆಗಳಿಂದ ಆಗ್ಬೋದು, ರೋಗದಿಂದ ಆಗ್ಬೋದು, ಕೊರೋನಾ ರೋಗದಿಂದ ಆಗ್ಬೋದು, ಅಂಟು ರೋಗದಿಂದ ಆಗ್ಬೋದು, ಯುದ್ಧಗಳ ಮೂಲಕ ಆಗ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಪ್ರಪಂಚ ದೇಶದಲ್ಲಿರುವಂಥ ಅನೇಕರನ್ನು ಕೆಲವು ಸಂದರ್ಭಗಳಲ್ಲಿ ತೆಗೆದುಹಾಕ್ತಾ ಇರ್ತಾರೆ. ಅವರ ಮಧ್ಯದಲ್ಲಿ ಭಕ್ತರಿದ್ದರೆ ಏನು ಮಾಡಬೇಕು? ಇವರು ಭಕ್ತರು ದೇವರಿಗೆ ಒಳಪಟ್ಟು ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ ಇರಬೇಕು. ಮತ್ತು ಯುದ್ಧದಲ್ಲಿ ಹೋದರೆ ಸತ್ತೋಗ್ತೀಯ ನೀನು ಯುದ್ಧಕ್ಕೆ ಹೋಗಬಾರ್ದು. ಭಕ್ತನಾಗಿರುವಂಥ ನೀನು ಬೈಬಲ್ ಇಟ್ಕೋಬೇಕು, ಕತ್ತಿ ಅಲ್ಲ, ಬಾಂಬುಗಳಲ್ಲ. ಭಕ್ತನಾದಂಥ ನೀನು ಬಾಂಬುಗಳು ಇಟ್ಕೋಬಾರ್ದು, ಕತ್ತಿಗಳನ್ನು ಇಟ್ಕೋಬಾರ್ದು, ಬೈಬಲ್ ಇಟ್ಕೋಬೇಕು. ದೇವರ ವಚನಗಳನ್ನು ಹಿಡಿದುಕೊಳ್ಬೇಕು. ದೇವರ ವಚನಗಳನ್ನು ಹಿಡಿದುಕೊಂಡು ವಾಕ್ಯಗಳನ್ನು ಸಾರಬೇಕು ನೀನು. ಅದನ್ನು ಬಿಟ್ಟು ನಾನು ಕ್ರೈಸ್ತನ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂದರೆ ನೀನು ಭಕ್ತನಲ್ಲ. ಕ್ರೈಸ್ತರ ದೇಶದಲ್ಲಿ ಇದ್ದರೂ ಕೂಡ ನಿಜವಾದ ಕ್ರೈಸ್ತರು ಯುದ್ಧ ಮಾಡಬಾರ್ದು. ಯುದ್ಧ ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ಅವರು ಕ್ರೈಸ್ತರಲ್ಲ, ಭಕ್ತರಲ್ಲ. ಮತ್ತು ಲೋಕಕ್ಕೆ ಒಪ್ಪಿಸ್ತಾನೆ ದೇವರು, ಲೋಕದಲ್ಲಿದ್ದವ್ರಿಗೆ ಒಪ್ಪಿಸ್ತಾನೆ. ಒಂದು ವೇಳೆ ದೇವರು ಕೊಂದಾಕ್ಬೇಕಂದ್ರೆ ನೇರವಾಗಿ ಅಪಘಾತಗಳ ಮೂಲಕ ಕೊಂದಾಕ್ತಾನೆ, ಇಲ್ಲಾಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಒಪ್ಪಿಸ್ತಾನೆ. ಪ್ರಿಯರೇ, ಅದೇ ನಡೀತಾ ಇದೆ. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳು ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಕವಚಗಳು ಅಂತೆ, ಅವ್ರು ಧರಿಸ್ಕೊಂಡಿರುವಂಥ ಕವಚಗಳು ಬೆಂಕಿಯಂತೆ. ಆಮೇಲೆ ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಸಿಂಹಗಳಂದರೆ ಯಾವುದು ಹೋಲಿಸ್ತಾರೆ? ಸಿಂಹಗಳು ಅಂತ ಬಳಸಿದ್ದಾರಂದರೆ ಏನ್ರಿ, ಒಂದು ರೀತಿಯಲ್ಲಿ ಕ್ರೂರ ಮೃಗವು ಅದು. ಎರಡನೇದಾಗಿ ಅರಣ್ಯದಲ್ಲಿ ಅದು ಮೃಗರಾಜು, ಇಲ್ಲಾಂದರೆ ಧೈರ್ಯವಾಗಿರುವಂಥದ್ದು. ಮತ್ತು ಇಂಥವೆಲ್ಲ ಕೂಡ ಎಲ್ಲಿ ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಯುದ್ಧ ಮಾಡುವಂಥ ಈ ಸಂದರ್ಭದಲ್ಲಿ ಆ ಕ್ರೂರವಾದಂಥ ಮೃಗದ ಮನಸ್ಸುಳ್ಳವರಾಗಿ ಯುದ್ಧ ಮಾಡ್ತಾರೆ, ದೃಢವಾದಂಥ ನಿರ್ಣಯದಿಂದ. ಅದೇ ಪ್ರಕಾರ ಯುದ್ಧ ಮಾಡೋದಕ್ಕೆ ಏನ್ರಿ, ಈ ಕುದುರೆಗಳು, ದಂಡು ಅಂದರೆ ಬಹಳ ಮಂದಿ, ಈ ಕವಚಗಳು, ಆನಂತರ ಬೆಂಕಿ, ಹೊಗೆ, ಗಂಧಕ ಇವುಗಳನ್ನು ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಸಾರಿ ಗಮನಿಸ್ರಿ. ಏನ್ರಿ, ಕ್ರಿಸ್ತ ಶಕ 1914ರಿಂದ 1918 ತನಕ ಮೊದಲನೇ ಪ್ರಪಂಚ ಯುದ್ಧ ನಡೀತು. ಪ್ರಿಯರೇ, ಮೊದಲನೇ ಪ್ರಪಂಚ ಯುದ್ಧ ನಡೆದಾಗ ಸುಮಾರು 1 ಕೋಟಿ ಮಂದಿ ಸೈನಿಕರು ಮರಣ ಹೊಂದಿದ್ದಾರೆ. 2 ಕೋಟಿ ಮಂದಿ ಏನ್ರಿ ರೋಗದಲ್ಲಿ ಬಿದ್ದು ವ್ಯಾಧಿಗ್ರಸ್ತರಾಗಿದ್ದಾರೆ. 35 ಲಕ್ಷ ಮಂದಿ ಆ ಒಂದು ಯುದ್ಧದಲ್ಲಿ ಅಂಗವಿಕಲರಾಗಿದ್ದಾರೆ. ಮೊದಲನೇ ಪ್ರಪಂಚ ಯುದ್ಧದಲ್ಲಿ ಬಳಸಿರುವಂಥದ್ದು ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಏನ್ರಿ ಸ್ಫೋಟಗಳು. ಎಷ್ಟು ಭಯಂಕರವಾದಂಥ ಯುದ್ಧ ನಡೆದಿದೆ ಪ್ರಿಯರಾದ ದೇವರ ಮಕ್ಕಳಿರ. ಮೊದಲನೇ ಪ್ರಪಂಚ ಯುದ್ಧ. ಇವಾಗಲೂ ಕೂಡ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ನಾವು ನಷ್ಟ ಹೋಗ್ತೀವಂತ ಗೊತ್ತು. ಈ ಯುದ್ಧದಲ್ಲಿ ಅನೇಕರು ಪ್ರಾಣ ಹೋಗುತ್ತಂತ ಗೊತ್ತು, ಆಸ್ತಿ ನಷ್ಟ ಆಗುತ್ತೆ ಅಂತ ಗೊತ್ತು, ಪ್ರಾಣ ನಷ್ಟ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಇಷ್ಟೊಂದು ಅಹಂಕಾರ ಯಾಕೆ ಇವರಿಗೆ? ಪ್ರಾಣ ನಷ್ಟ ಆಗುತ್ತೆ ಅಂತ ಗೊತ್ತು, ಆಸ್ತಿ ನಷ್ಟ ಆಗುತ್ತೆ ಅಂತ ಗೊತ್ತು, ಅನೇಕರು ಮರಣ ಹೊಂದುತ್ತಾರೆ ಅಂತ ಗೊತ್ತಿದ್ದರೂ ಕೂಡ ವಿಶ್ವಸಂಸ್ಥೆ ಇದೆ, ಹಿರಿಯರು, ನಾಯಕರು, ಮುಖಂಡರು ಕರೆದು, ಅಧಿಕಾರಿಗಳನ್ನು ಕರೆದು, ದೇಶವನ್ನು ಆಳುವಂಥ ಅರಸರನ್ನು, ಅಧ್ಯಕ್ಷರನ್ನು ಕರೆದು ಸರಿ ಮಾಡಿಕೊಳ್ರಿ ಅಂತೇಳಿ ಸರಿಪಡಿಸೋದು ಬಿಡ್ತಾ ಇರುವಂಥದ್ದು. ಏನಾಗ್ತಾರೆ? ಉದ್ಧಾರ ಆಗ್ತಾರಾ? ನಾಶವಾಗ್ತಾರಾ? ನಾಶವಾಗುವಂಥದ್ದು ಉದ್ಧಾರವಾಗುವಂಥದ್ದಲ್ಲ. ನಾಶವಾಗುವಂಥದ್ದು ಉಗ್ರವಾದಿಗಳಿದ್ದಾರಾ? ಎಲ್ಲೆಲ್ಲಿ ಉಗ್ರವಾದಿಗಳಿದ್ದಾರೋ ಅವರನ್ನು ಆರಿಸಿ ಒಂದು ಪಕ್ಕದಲ್ಲಿ ಮೂಲೆಯಲ್ಲಿ ಹಾಕಬೇಕು.
ಮತ್ತು ಏನು ನಡೀತಾ ಇದೆ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ನೋಡಿ, ಪ್ರಪಂಚ ದೇಶದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆಯಾ? ಯಾಕೆ ನಡೀತಾ ಇದೆ ಅಂತ ನೋಡುವಾಗ ಭಕ್ತಿ ಇಲ್ಲ ರೀ, ದೇವರಂದರೆ ಭಯ ಇಲ್ಲ ರೀ. ಮತ್ತೇನು ಭೂಭಾಗ, ಎರಡನೇದಾಗಿ ನಮ್ಮ ರಾಜ್ಯ, ಮೂರನೇದಾಗಿ ನಮ್ಮ ಮತ, ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಜನಾಂಗ. ಇನ್ನೊಬ್ಬರು ಸತ್ತು ನಮಗೇನು, ಇನ್ನೊಬ್ಬರನ್ನ ಕೊಂದ ಹಾಕಿ ನಾವು ಹೇಳ್ಕೊಳ್ಳೋಣ. ಇಂಥ ಭ್ರಷ್ಟತ್ವ ಇರುವುದರಿಂದ ದೇವರೇನು ಮಾಡ್ತಾರೆ, ಒಪ್ಪಿಸ್ತಾರೆ, ಏನಾದರೂ ಮಾಡ್ಕೊಂಡು ಹೋಗ್ರಿ ಅಂತ. ಆದರೆ ದೇವರ ಮಕ್ಕಳೆಂದು ಭಕ್ತರೆಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಕ್ರೈಸ್ತರು ಯೋಚನೆ ಮಾಡಬೇಕು. ಮತ್ತೆ ಕ್ರೈಸ್ತರಾಗಿರುವಂಥ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಮೊದಲನೇದಾಗಿ ವಾಕ್ಯಗಳನ್ನು ಕಲಿಬೇಕು, ಧ್ಯಾನದಲ್ಲಿ ಇರಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು. ದೇವರೇ ಇಸ್ರಾಯೇಲ್ ದೇಶವನ್ನು ಕಾಪಾಡಿ, ದೇವರೇ ಇನ್ನೊಂದು ದೇಶ ನಾಶವಾದರೂ ಪರವಾಗಿಲ್ಲ, ಈ ದೇಶವನ್ನು ಕಾಪಾಡಿ ದೇವರೇ. ಮತ್ತು ಆ ದೇಶದಲ್ಲಿ ಇದ್ದಂಥವ್ರು ಮನುಷ್ಯರಲ್ವಾ? ಇನ್ನೊಂದು ದೇಶದಲ್ಲಿದ್ದವರು ಮಾನವರಲ್ವಾ? ಅಂದರೆ ಒಂದು ದೇಶವನ್ನು ಕಾಪಾಡಿ ಇನ್ನೊಂದು ದೇಶವನ್ನು ನಾಶ ಮಾಡುವಂಥ ಹೇಳುವಂಥ ಅಧಿಕಾರ, ಪ್ರಾರ್ಥನೆ ಮಾಡುವಂಥ ಅಧಿಕಾರ ನಿನಗಿದೆಯಾ? ಯೇಸುಪ್ರಭು ಹೇಳಿದ್ದಾರಾ? ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿದ್ದಾರಲ್ಲ. ನಿನ್ನ ಧರ್ಮ ಏನಂತ ನೋಡುವಾಗ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರು ಸುಮ್ಮನೆ ನೋಡ್ಕೊಂಡಿರ್ತಾನ? ಮುಯ್ಯು ತೀರಿಸುವ ಕೆಲಸ ನನ್ನ ಕೆಲಸ ಅಂತ ದೇವ್ರು ಹೇಳಿಲ್ವಾ? ಹೇಳಿದ್ದಾರೆ. ಯಾರ ಮಾತನ್ನು ಕೇಳ್ತೀರಾ? ಮೊದಲನೇ ಪ್ರಪಂಚ ಯುದ್ಧದಲ್ಲಿ ನೋಡುವಾಗ ಸುಮಾರು 1 ಕೋಟಿ ಮಂದಿ ಸೈನಿಕರು ಮರಣ. ಏನ್ರಿ 2 ಕೋಟಿ ಮಂದಿ ರೋಗದಲ್ಲಿ, ವ್ಯಾಧಿಯಲ್ಲಿ ಬಿದ್ದು ನರಳಾಡಿ ಅನೇಕರು ಮರಣ ಹೊಂದುತ್ತಾರೆ. 35 ಲಕ್ಷ ಮಂದಿ ಅಂಗವಿಕಲರಾಗ್ತಾರೆ. ರಸ್ತೆಗಳು, ರೋಡುಗಳು, ಟ್ರೈನ್ಗಳು, ವಿಮಾನಗಳು, ಬಸ್ಸುಗಳು, ಅನೇಕ ಕಂಪನಿಗಳು ಹಾಳಾಗ್ತವೆ ಮೊದಲನೇ ಪ್ರಪಂಚ ಯುದ್ಧದಲ್ಲಿ. ಮತ್ತು ಎರಡನೇ ಪ್ರಪಂಚ ಯುದ್ಧದಲ್ಲಿ ಏನ್ರಿ, ಮೊದಲನೇ ಪ್ರಪಂಚ ಯುದ್ಧ ಕ್ರಿಸ್ತ ಶಕ 1914ರಲ್ಲಿ ಪ್ರಾರಂಭವಾಗುತ್ತೆ, 18ರಲ್ಲಿ ಮುಗಿದೋಗುತ್ತೆ, ಮುಕ್ತಾಯಗೊಳ್ಳುತ್ತೆ. ಆನಂತರ ಕ್ರಿಸ್ತ ಶಕ 1939ರಲ್ಲಿ ಮೊದಲನೇ ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧ ಪ್ರಾರಂಭವಾಗುತ್ತೆ. ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಎರಡನೆಯ ಪ್ರಪಂಚ ಮಹಾಯುದ್ಧ ಕ್ರಿಸ್ತ ಶಕ 1939ರಲ್ಲಿ ಪ್ರಾರಂಭವಾಗಿ 1945ರಲ್ಲಿ ಮುಕ್ತಾಯಗೊಳ್ಳುತ್ತದೆ. ಈ ಮಹಾಯುದ್ಧಕ್ಕೆ ಕಾರಣ, ಮೊದಲನೆಯ ಮಹಾಯುದ್ಧದಲ್ಲಿ ಸೋಲನ್ನು, ಅವಮಾನವನ್ನು, ನಷ್ಟವನ್ನು ಅನುಭವಿಸಿದ ಜರ್ಮನಿಯರೇ ಕಾರಣರು ಆಗುವಂಥದ್ದು. ಇದಕ್ಕೆ ಮೂಲ ಕಾರಣರು ಹಿಟ್ಲರ್ ಹಾಗೂ ಇಟಲಿಯ, ಜಪಾನಿನ ಹಿರೋಹಿಟೋರಾ. ಇವರು ಎರಡನೇ ಪ್ರಪಂಚ ಯುದ್ಧಕ್ಕೆ ಕಾರಣರು. ಹಿಟ್ಲರ್ ಬರ್ತಾನೆ, ನಾವು ಆರ್ಯರು, ನಾವು ಜರ್ಮನಿಯರು, ನಾವು ಶ್ರೇಷ್ಠರು, ನಾವು ಪ್ರಪಂಚ ದೇಶದಲ್ಲಿ ನಾವೇ ಶ್ರೇಷ್ಠರು ಅಂತ ಹೇಳಿ ವಿಷದ ಬೀಜವನ್ನು ತುಂಬಿ ಅನೇಕ ಸೈನಿಕರನ್ನು ಎಬ್ಬಿಸಿ ನಾವು ಯುದ್ಧ ಮಾಡೋಣ, ಪ್ರಪಂಚವನ್ನು ನಾವೇ ಆಳಬೇಕು, ಪ್ರಪಂಚವನ್ನು ನಾವೇ ಸ್ವಾಧೀನ ಮಾಡ್ಕೋಬೇಕು. ಆಲ್ರೆಡಿ ಜರ್ಮನಿ ದೇಶ ಸೋತೋಗಿರುತ್ತಾರೆ ಮೊದಲನೇ ಪ್ರಪಂಚ ಯುದ್ಧದಲ್ಲಿ. ಅನೇಕರು ಪ್ರಾಣ ನಷ್ಟಪಟ್ಟಿರ್ತಾರೆ, ಅನೇಕ ಆಸ್ತಿ ನಷ್ಟವಾಗಿರುತ್ತೆ. ಆ ದೇಶದಲ್ಲಿದ್ದಂಥ ಅನೇಕರು ವಲಸೆ ಹೋಗಿರ್ತಾರೆ. ವಲಸೆ ಹೋದವರನ್ನು, ಅಲ್ಲಲ್ಲಿ ಬೇರೆ ಬೇರೆ ಪ್ರಾಂತಗಳಿಗೆ ಹೋದವರನ್ನು ಮತ್ತೆ ಬರಮಾಡಿಕೊಂಡು ನಾವೆಲ್ಲರೂ ದೇಶದಗೋಸ್ಕರ ಯುದ್ಧ ಮಾಡಬೇಕು. ನಮ್ಮ ಯುದ್ಧ ಶ್ರೇಷ್ಠವಾದಂಥ ಯುದ್ಧ, ನಮ್ಮ ದೇಶ ಶ್ರೇಷ್ಠವಾದಂಥ ದೇಶ, ನಾವೇ ಯುದ್ಧ ಮಾಡಬೇಕು, ನಾವು ಯುದ್ಧ ಮಾಡಿ ಪ್ರಪಂಚವನ್ನು ಆಳಬೇಕು, ಪ್ರಪಂಚವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎಂದು ವಿಷದ ಬೀಜವನ್ನು ತುಂಬಿ ಯುವಕರನ್ನು ಎಬ್ಬಿಸಿ ಅನೇಕ ಯುದ್ಧ ನೌಕೆಗಳನ್ನು, ಅನೇಕ ಯುದ್ಧ ವಿಮಾನಗಳನ್ನು, ನೌಕೆಗಳನ್ನು, ಟ್ಯಾಂಕರ್ಗಳನ್ನು, ಅನೇಕ ಬಾಂಬುಗಳನ್ನು ಕಂಡಿಡಿದು ಅನೇಕ ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ಏನ್ರಿ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಅನೇಕ ದೇಶಗಳನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಅನೇಕ ದೇಶಗಳ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅದರಲ್ಲಿ ಯಹೂದ್ಯರನ್ನು ಸುಮಾರು 60 ಲಕ್ಷ ಜನಾಂಗದವರನ್ನು, 60 ಲಕ್ಷ ಮಂದಿಯನ್ನು, ಯಹೂದಿಗಳನ್ನು ಸಂಹಾರ ಮಾಡ್ತಾನೆ ಪ್ರಿಯರೇ. ಭಯಂಕರ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು, ಯಹೂದ್ಯರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾನೆ, ಕೊಂದಾಕ್ತಾನೆ. ಸುಮಾರು 60 ಲಕ್ಷ ಮಂದಿಯನ್ನು ಎರಡನೇ ಪ್ರಪಂಚ ಯುದ್ಧದಲ್ಲಿ ನಡೆದಿರುವಂಥದ್ದು. ಈ ಲೀಸ್ಟನ್ನು ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಜರ್ಮನಿ ಆಸ್ಟ್ರಿಯಾದ ಮೇಲೆ ಯುದ್ಧ ಮಾಡುತ್ತೆ. ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 11/3/1938ರಲ್ಲಿ. ಇವೆಲ್ಲ ಪ್ರಾಂತದಲ್ಲಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದಾಗ ಅನೇಕರನ್ನು ಸೋಲಿಸ್ತಾನೆ, ಅನೇಕ ಪ್ರಾಂತಗಳನ್ನು ಸ್ವಾಧೀನ ಮಾಡಿಕೊಳ್ತಾನೆ, ಸೋಲಿಸ್ತಾನೆ.
ನನ್ನನ್ನು ತಡೆಯೋರು ಯಾರಿಲ್ಲ, ನಾನೇ ಪ್ರಪಂಚವನ್ನು ಆಳ್ತೀನಂತ ಹೇಳಿ ಅಮೇರಿಕದ ಮೇಲೆ ಕೈ ಹಾಕ್ತಾನೆ. ಈ ಅಮೇರಿಕ ಯುದ್ಧಕ್ಕೆ ಇಳಿದಾಗ ಇನ್ನು ಕೆಲವು ದೇಶಗಳು, ದೊಡ್ಡ ದೊಡ್ಡ ದೇಶಗಳಿದೆ, ಇವೆಲ್ಲ ದೇಶಗಳು ಇಳಿದಾಗ ಪ್ರಿಯರಾದ ದೇವರ ಮಕ್ಕಳಿರ ಸಂಪೂರ್ಣವಾಗಿ ಇವನು ನಾಶವಾಗ್ತಾನೆ, ಹಿಟ್ಲರ್ ಎಂಬವನು ಇವನು ನಾಶವಾಗ್ತಾನೆ, ಅನೇಕ ಸೈನಿಕರು ಮರಣ ಹೊಂದುತ್ತಾರೆ. ಈ ಜಪಾನ್ ದೇಶ ಏನು ಮಾಡುತ್ತೆ ಅಂತ ನೋಡುವಾಗ, ಜಪಾನ್ ದೇಶ ಅಮೇರಿಕನ ಮೇಲೆ ಯುದ್ಧ ಮಾಡೋದಕ್ಕೆ, ಅಂದರೆ ಕೆಲವರನ್ನ ನಾಶ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಇದೊಂದು ನೆಪ ಮಾಡಿಕೊಂಡು ಅಮೇರಿಕದವರು ಏನು ಮಾಡ್ತಾರಂತ ನೋಡುವಾಗ, ಏನ್ರಿ ಜಪಾನ್ ಮೇಲೆ ಹಿರೋಶಿಮಾ ನಾಗಸಾಕಿ ಅಂತ ಇರುತ್ತಲ್ಲ, 2 ಪಟ್ಟಣಗಳು ಜಪಾನ್ನಲ್ಲಿ. ಹಿರೋಶಿಮಾ ಎನ್ನುವಂಥದ್ದು ಒಂದು ನಗರ, ನಾಗಸಾಕಿ ಎನ್ನುವಂಥದ್ದು ಇನ್ನೊಂದು ನಗರ. ಯಾವಾಗ ನಾಗಸಾಕಿ ಮೇಲೆ ಹಿರೋಶಿಮಾ ಮೇಲೆ ಒಂದು ಅಣುಬಾಂಬ್ ಆಗ್ತಾನಂತ ನೋಡುವಾಗ, ಒಂದೇ ಒಂದು ಬಾಂಬು, ಒಂದು ಅಣುಬಾಂಬು, ಅಂದರೆ ಅಮೇರಿಕದವರು ಒಂದು ಅಣುಬಾಂಬುವನ್ನು ಹಾಕಿದಾಗ ಹಿರೋಶಿಮಾ ಮೇಲೆ, ಜಪಾನ್ ಎನ್ನುವಂಥ ದೇಶದಲ್ಲಿ ಹಿರೋಶಿಮಾ ಎನ್ನುವಂಥ ನಗರದ ಮೇಲೆ 1945 ಆಗಸ್ಟ್ 6ನೇ ತಾರೀಕರಂದು ಹಿರೋಶಿಮಾ ನಗರದ ಮೇಲೆ ಒಂದು ಅಣುಬಾಂಬನ್ನು ದಾಳಿ ಮಾಡಿದಾಗ ಸುಮಾರು 78,000 ಮಂದಿ ಒಂದೇ ಬಾಂಬಿಗೆ ಹತರಾಗ್ತಾರೆ ಪ್ರಿಯರೇ. ಒಂದೇ ಬಾಂಬು, ಒಂದೇ ಅಣುಬಾಂಬು. ಮತ್ತು 9ನೇ ತಾರೀಕು, ಅದೇ ಆಗಸ್ಟು, ಕ್ರಿಸ್ತ ಶಕ 1945 ಆಗಸ್ಟ್ 9ನೇ ತಾರೀಕರಂದು ಏನ್ರಿ ನಾಗಸಾಕಿ ಮೇಲೆ ಅಣುಬಾಂಬನ್ನು ಹಾಕುವಂಥದ್ದು. ಅಲ್ಲಿ ಒಂದೇ ದಿನಕ್ಕೆ ಒಂದೇ ಬಾಂಬಿಗೆ 38,000 ಮಂದಿ ಹತರಾಗ್ತಾರೆ. ಇನ್ನು ಅನೇಕ ಮಂದಿ ವ್ಯಾಧಿಗ್ರಸ್ತರಾಗ್ತಾರೆ ಆ ಪ್ರಾಂತದಲ್ಲಿ. ಈ ಬಾಂಬುಗಳು ಎಂಥ ಬಾಂಬುಗಳಂತ ನೋಡುವಾಗ ಕೊಂದಾಕುವಂಥದ್ದು, ಇನ್ನೊಂದು ರೀತಿಯಲ್ಲಿ ನೋಡುವಾಗ ರೋಗಗ್ರಸ್ತರನ್ನಾಗಿ ಮಾಡುವಂಥದ್ದು. ಆ ಬಾಂಬುಗಳಲ್ಲಿರುವಂಥ, ಅಣುಬಾಂಬುಗಳಲ್ಲಿರುವಂಥ ಭಯಂಕರವಾದಂಥ ವಿಷ, ಸಾಯಬೇಕು, ಇಲ್ಲಾಂದರೆ ರೋಗದಲ್ಲಿ ನರಳಾಡಿ ಸಾಯಬೇಕು ಅಂಥ ಪರಿಸ್ಥಿತಿ ಜಪಾನ್ ದೇಶಕ್ಕೆ ಬಂದಿದ್ದು ಒಂದು ಕಾಲದಲ್ಲಿ. 2ನೇ ಪ್ರಪಂಚ ಯುದ್ಧ ನಡೆದಾಗ, 2ನೇ ಪ್ರಪಂಚ ಯುದ್ಧ ನಡೆದಾಗ ಏನ್ರಿ ಜರ್ಮನಿ, ಹಿಟ್ಲರ್ ಮಾತ್ರ ಪ್ರಾರಂಭದಲ್ಲಿ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ, ಅನೇಕ ಪ್ರಾಂತಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ, ಅನೇಕರನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ಯುದ್ಧ ವಿಮಾನಗಳು, ಟ್ಯಾಂಕರ್ಗಳು, ನೌಕೆಗಳು ಇವೆಲ್ಲ ಬಂದಾಗ ನಾನೇ ಪ್ರಪಂಚವನ್ನು ಆಳ್ತೀನಿ ಕೊನೆಯದಾಗಿ ಸೋತೋಗ್ತಾನೆ. ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ಜರ್ಮನಿ ನಿಯಂತ, ಹಿಟ್ಲರ್ ನಾಶವಾಗ್ತಾನೆ, ಸೈನಿಕರು ಸರ್ವನಾಶವಾಗ್ತಾರೆ. ಎಷ್ಟೋ ಮಂದಿ ಸೈನಿಕರು, ಜರ್ಮನಿಯ ಸೈನಿಕರು ಹತರಾಗ್ತಾರೆ. ಸುಮಾರು 40 ಲಕ್ಷ ಮಂದಿ ಸೈನಿಕರು. ಮತ್ತು ಈತನು ಏನು ಮಾಡ್ತಾನೆ, ಓಡೋಗ್ತಾನೆ, ಉರ್ಲಾಕ್ಕೊಳ್ತಾನೆ, ಅಂದರೆ ತನ್ನನ್ನು ತಾನು ಏನ್ರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆ? ಸೋತೋಗಿದ್ದೀನಿ ಎನ್ನುವಂಥ ಬಾಧೆನ. ಏನು ಸಾಧನೆ ಮಾಡ್ದ? ರೊಚ್ಚಿಗೆದ್ದ, ದುಷ್ಟನಾದ, ಸಮಾಜವನ್ನು ಹಾಳು ಮಾಡಿದ, ಅಮಾಯಕರನ್ನು ಕೊಂದಾಕಿದ, ಮುಗಿಸ್ಕೊಂಡು ಹೋದ. 2ನೇ ಪ್ರಪಂಚ ಯುದ್ಧದಲ್ಲಿ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಒಂದು ಲೀಸ್ಟ್ ಹಾಕಪ್ಪ, ಬಾಂಬುಗಳ ಲೀಸ್ಟು. 2ನೇ ಪ್ರಪಂಚ ಮಹಾಯುದ್ಧದಲ್ಲಿ ಬಳಸಿರುವ ಶಸ್ತ್ರಾಸ್ತ್ರಗಳು, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು, ಸ್ಫೋಟಕ ಯಂತ್ರಗಳು, ಟ್ಯಾಂಕರ್ಗಳು, ಅಣು ಬಾಂಬುಗಳು, ಖಂಡಾಂತರ ಕ್ಷಿಪಣಿಗಳು, ಹೈಡ್ರೋಜನ್ ಬಾಂಬುಗಳು, ಇನ್ನು ಅನೇಕ ಇವಾಗ ಈಗಿನ ಕಾಲದಲ್ಲಿ ಅನೇಕ ಹೊಸ ರೀತಿಯಲ್ಲಿ ಬಾಂಬುಗಳನ್ನು ಕಂಡುಕೊಂಡಿದ್ದಾರೆ. ಇವೆಲ್ಲ ನೋಡಿ ಏನು ಯುದ್ಧ ವಿಮಾನಗಳು ನೋಡುವಾಗ ಏನ್ರಿ ಮುಂದೆ ಹೊಗೆ, ಮುಂದೆ ಬೆಂಕಿ, ಹಿಂದೆ ಹೊಗೆ. ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಇರ್ತೀವಲ್ಲ, ಬೆಂಕಿ, ಬಾಯಲ್ಲಿ ಬೆಂಕಿ ಅಂದರೆ ಹಿಂದೆ ಹೊಗೆ. ಅಂದರೆ ಕುದುರೆಯಲ್ಲಿ ಬರುತ್ತಾ, ಸಿಂಹದಲ್ಲಿ ಬರುತ್ತಾ ಹೊಗೆ, ಬೆಂಕಿ? ಒಂದ್ಸರಿ ಯೋಚನೆ ಮಾಡಿ. ಕುದುರೆ ಅಂದರೆ ಕುದುರೆ ಅಲ್ಲಪ್ಪ, ಸಿಂಹ ಅಂದರೆ ಸಿಂಹ ಅಲ್ಲಪ್ಪ. ಮಾರಣ ಆಯುಧಗಳು, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು, ರೋಬೋಟ್ಗಳು ಕೂಡ ಬರುತ್ತೆ. ಮಿಡತೆಗಳ ಹಾಗೆ ಇರುತ್ತೆ ಅವೆಲ್ಲ ಕೂಡ ರೋಬೋಗಳು. ಇನ್ನು ಪ್ರಪಂಚದಲ್ಲಿ ಎಂತೆಂಥ ಕಂಡುಹಿಡಿತಾರೋ ಗೊತ್ತಿಲ್ಲ. 3ನೇ ಪ್ರಪಂಚ ಯುದ್ಧ ನಡೆದ್ರೆ ಸರ್ವನಾಶ.
ಇವಾಗಲೂ ಕೂಡ ಯುದ್ಧ ನಡೀತಾ ಇದೆ, ಅಲ್ಲೆಲ್ಲೆಲ್ಲ ಯುದ್ಧಗಳು. ಏನ್ರಿ ಇಸ್ರಾಯೇಲು ಇರಾನ್ಗೂ ಯಾಕೆ ಯುದ್ಧಗಳು? ಯಾಕೆ? ದೊಡ್ಡವರು, ಜ್ಞಾನಿಗಳು, ಬುದ್ಧಿವಂತರು ಯುದ್ಧಗಳ, ಭಕ್ತರು ಯುದ್ಧಗಳ, ಅವರು ಭಕ್ತರು ಇವರು ಭಕ್ತರು. ಇರಾನ್ ದೇಶದಲ್ಲಿದ್ದವರು ಅವರು ಭಕ್ತರು, ಇರಾಕ್ನಲ್ಲಿದ್ದವರು ಇವರು ಭಕ್ತರು. ಅದೇ ಪ್ರಕಾರ ಏನು ಗಾಜಾ ಸ್ಟ್ರಿಪ್ ಆಗಿರ್ಬೋದು, ಪ್ಯಾಲೆಸ್ಟೀನಲ್ಲಿ ಆಗಿರ್ಬೋದು, ಬಾಗ್ದಾದ್ನಲ್ಲಿ ಆಗಿರ್ಬೋದು, ಪ್ರಪಂಚ ದೇಶದಲ್ಲಿ ನೋಡುವಾಗ ಅಮೆರಿಕದಲ್ಲಿದ್ದವರು ಇವರು ಭಕ್ತರು, ಲಂಡನ್ನಲ್ಲಿದ್ದಂಥ ಅವರು ಭಕ್ತರು, ಭಾರತ ದೇಶದಲ್ಲಿದ್ದವರು ಇವರು ಭಕ್ತರು, ಎಲ್ಲರೂ ಭಕ್ತರಾಗಿರುವಾಗ ಯಾಕೆ ಯುದ್ಧಗಳು? ಯಾಕೆ? ಎಲ್ಲರೂ ಭಕ್ತರು ಆಗಿರುವಾಗ ಯುದ್ಧಗಳು ಯಾಕಪ್ಪ? ಭಕ್ತರ ವೇಷದಲ್ಲಿ ಒಳಗಡೆ ಭ್ರಷ್ಟಾತ್ಮ ಇದೆ ರೀ. ಒಳಗಡೆ, ಹೃದಯದ ಒಳಗಡೆ ಭ್ರಷ್ಟಾತ್ಮ. ಭೂಮಿ ಬೇಕು ಎಂದು, ಆಕಾಶ ಬೇಕು ಎಂದು, ಅಧಿಕಾರ ಬೇಕು ಎಂದು, ಹಣ ಬೇಕು ಎಂದು, ಹುಡುಗಿಯರು ಬೇಕು ಎಂದು ಭ್ರಷ್ಟಾತ್ಮ ಹೃದಯದಲ್ಲಿ ತುಂಬಿರುವುದರಿಂದ ಯುದ್ಧಗಳು ನಡೀತಾ ಇದೆ, ಮಾನಭಂಗಗಳು ನಡೀತಾ ಇದೆ, ನರಹತ್ಯೆ ನಡೀತಾ ಇದೆ. ಏನ್ರಿ? ಅನೇಕ ಭ್ರಷ್ಟ ಕಾರ್ಯಕ್ರಮಗಳು ನಡೀತಾ ಇದೆ. ಭ್ರಷ್ಟ ಕಾರ್ಯಕ್ರಮಗಳು ಇವೆಲ್ಲ ವಿಷಯಗಳನ್ನು ಕುರಿತು ದೇವರು ಯಾವಾಗಲೂ 1ನೇ ಶತಮಾನದಲ್ಲೇ ಹೇಳ್ಬಿಟ್ಟಿದ್ದಾರೆ. ಇವೆಲ್ಲ ಕೂಡ ಬರೆಸಿದ್ದಾರೆ. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಪ್ರಕಟಣೆ ಗ್ರಂಥದಲ್ಲಿ ಇದೆ. ಸಭೆ ಪರಲೋಕಕ್ಕೆ ಹೋದ ಮೇಲೆ ನಡೆಯುತ್ತೆ ಅಂತಲ್ಲ, ಅದು ಮೂಢತ್ವ. ಅದು ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಬರೋ ತನಕ ನಡೀತಾ ಇರುತ್ತೆ. ಯುದ್ಧಗಳು, ಮಾರಣಕಾಂಡಗಳು ನಡೀತಾ ಇರುತ್ತೆ. ಜನರು ಕೇಳಲ್ಲ. ಯಾರು ಕೇಳೋ ಸ್ಥಿತಿಯಲ್ಲಿ ಯಾರು ಇಲ್ಲ. ವ್ಯಭಿಚಾರ ಮಾಡುವಂಥವ್ರು ಮಾಡ್ತಾನೆ ಇರ್ತಾರೆ. ಕಳ್ಳರು, ಕದಿಮರು ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ಗುಂಡಾಗಳು ಇವ್ರ ಕೆಲಸ ಇವ್ರು ಮಾಡ್ತಾನೆ ಇರ್ತಾರೆ. ಯುದ್ಧ ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ದೇವರ ವಾಕ್ಯವನ್ನು ತಿಳಿದಂಥವ್ರು, ಸೇವಕರು ಸುವಾರ್ತೆ ಮಾಡ್ತಾ ಇರ್ತಾರೆ. ಪ್ರಾಣ ಹೋಗೋ ತನಕ ಸುವಾರ್ತೆ ಮಾಡ್ತಾ ಇರ್ತಾರೆ. ದೇವರ ವಾಕ್ಯಗಳನ್ನು ಸಾರ್ತಾ ಇರ್ತಾರೆ. ಅರ್ಥ ಆಗ್ತಾ ಇಲ್ವಾ? ದೇವರ ವಚನಗಳು ಅರ್ಥ ಆಗ್ತಾ ಇಲ್ವಾ? 17ನೇ ವಚನ, ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಅವುಗಳ ಬಾಯಿಂದ ಹೊರಟ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೇ ಭಾಗವು ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಬಾಯಲ್ಲಿ ಅಂದರೆ ಮುಂದೆ ಆಗಲಿ ಹಿಂದೆ ಆಗಲಿ ಅದರ ಸಾಮರ್ಥ್ಯ ಇದೆ ಅಂತೆ. ಹಿಂದೆ ಹೋದರೂ ಕೂಡ ಕೊಂದಾಕುವಂಥದ್ದು, ಮುಂದೆ ಬಂದರೂ ಕೂಡ ಕೊಂದಾಕುವಂಥದ್ದು, ಅಂಥ ಸಾಮರ್ಥ್ಯ ಅವುಗಳಿಗೆ ಇದೆ. ಅಂದರೆ ಮನುಷ್ಯರು ತಯಾರು ಮಾಡುವಂಥದ್ದು. ಮಾರಣಕಾಂಡಗಳು ಪ್ರಪಂಚ ದೇಶದಲ್ಲಿ ನೋಡ್ತಾ ಇದ್ದೀವಿ. 3ನೇ ಭಾಗವು ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನುಂಟು ಮಾಡುತ್ತವೆ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಯಾರ ಕಡೆಗೆ ತಿರುಗಲಿಲ್ಲ? ದೇವರ ಕಡೆಗೆ ತಿರುಗಲಿಲ್ಲ. ಉಪದ್ರವಗಳು ಬಂದರು, ಅಂಟು ರೋಗಗಳು ಬಂದರು, ಯಾರಾದರೂ ಬಂದು ಕೊಂದಾಕಿದ್ರು, ಅನೇಕ ಸಮಸ್ಯೆಗಳು ಉಂಟಾದರೂ ಏನಾದರೂ ಕೂಡ ಅವಾಗ ಮಾತ್ರ ದೇವರೇ ನಮ್ಮನ್ನು ಕಾಪಾಡಿ ದೇವರೇ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ದೇವರೇ ಕಾಪಾಡಿ ದೇವರೇ. ಯುದ್ಧಕ್ಕೆ ಹೋಗ್ತೀಯ ಮಗನೇ? ಲೋ ಮಗನೇ, ನೀನು ನನ್ನ ಮಗನಾಗಿರುವಾಗ ಯುದ್ಧಕ್ಕೆ ಯಾಕೆ ಹೋಗ್ತೀಯಪ್ಪ? ನನ್ನ ಮಗನಾಗಿರುವಂಥ ನೀನು ಯುದ್ಧಕ್ಕೆ ಹೋಗ್ಬೋದಾ? ಬಿಟ್ಬಿಡು, ಅವ್ರು ನೋಡ್ಕೊಳ್ತಾರೆ, ನಿನಗೆ ಆಗಬೇಕು. ದೇವರು ಏನಪ್ಪ ಅಂದರೆ ಭಕ್ತಿಯಿಂದ ನಡೀರಿ ಅಂತ ಹೇಳ್ತಾನೆ. ಭಕ್ತಿಯಿಂದ ನಡೆಯೋರು ಏನು ಮಾಡ್ತಾರೆ ಗೊತ್ತಾ? ಯೇಸು ಪ್ರಭು ಹೇಳಿರುವಂಥ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಮ್ಮ ಕುಟುಂಬವನ್ನು ಕಾಪಾಡಿ, ಅದೇ ರೀತಿಯಲ್ಲಿ ಇವರನ್ನು ಕಾಪಾಡಿ ದೇವರೇ, ಕನಿಕರಿಸಿ ದೇವರೇ, ಕಾಪಾಡಿ ದೇವರೇ ಅಂತ ಆಲೋಚನೆ ಮಾಡಿ. ಪ್ರಿಯರ ದೇವರು ಬದಲಾಗಿಲ್ಲ ಅಂತ ಜನ. ಉಪದ್ರವಗಳು ಬಂದರೂ ಬದಲಾಗಿಲ್ಲ, ಚಂಡಮಾರುತಗಳು ಬಂದರೂ ಬದಲಾಗಿಲ್ಲ,
ಜಲಪ್ರಳಯ ಬಂದು ಬಡ್ಕೊಂಡು ಹೋದರೂ ಬದಲಾಗಿಲ್ಲ, ಅಂಟು ರೋಗಗಳು ಬಂದರೂ ಲಾಕ್ಡೌನ್ ಆದರೂ ಬದಲಾಗಿಲ್ಲ, ಯುದ್ಧಗಳು ನಡೆಯುವಾಗಲೂ ಬದಲಾಗಿಲ್ಲ, ನಾಶವಾದರೂ ಬದಲಾಗಿಲ್ಲ, ಸತ್ತೋದ್ರೂ ಬದಲಾಗಿಲ್ಲ. ಮತ್ತೇನಾಗಿದ್ದಾರಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೆ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಡಲಿಲ್ಲ. ಅಂದರೆ ಕೊಲೆ ಬಿಡಲಿಲ್ಲ, ಕೊಲೆ ಮಾಡುವಂಥದ್ದು ಬಿಡಲಿಲ್ಲ, ಮಾಟ ಮಾಡುವಂಥದ್ದು ಬಿಡಲಿಲ್ಲ, ಜಾರತ್ವ ಬಿಡಲಿಲ್ಲ, ಕಳ್ಳತನ ಕೂಡ ಬಿಡಲಿಲ್ವಂತೆ. ದೇವರ ಬಳಿಗೆ ಬರಲಿಲ್ವಂತೆ, ದೇವರ ಕಡೆಗೆ ಬರಲಿಲ್ವಂತೆ, ಬದಲಾಗಲಿಲ್ವಂತೆ, ಮನಸಾಂತರ ಹೊಂದಲಿಲ್ಲವಂತೆ. ಮನಸಾಂತರ ಹೊಂದಬೇಕಂತಲೇ ತಾನೇ ಭೂಕಂಪ ಬಂದಿದ್ದು, ನೀನು ಬದಲಾಗಬೇಕು ಅಂತ ತಾನೇ ಜಲಪ್ರಳಯ ಬಂದಿದ್ದು, ನೀನು ಬದಲಾಗಬೇಕು ಅಂತ ತಾನೇ ಕೊರೋನಾ ಬಂದಿದ್ದು, ನೀನು ಬದಲಾಗಬೇಕು ಅಂತ ತಾನೇ ಅಂಟು ರೋಗ ಬಂದಿದ್ದು. ನೀನು ಬದಲಾಗಬೇಕು, ನೀನು ಬದಲಾಗಿ ದೇವರ ಕಡೆಗೆ ತಿರುಗಬೇಕು ಎಂದು ಉದ್ದೇಶದಿಂದ ದೇವರ ಇಂಥ ಉಪದ್ರವಗಳು, ಅಂಟು ರೋಗಗಳು ಯಾವುದೊಂದು ಸಮಸ್ಯೆಯನ್ನು ಉಂಟು ಮಾಡಿದಾಗ ನೀನು ಬದಲಾಗಿ ದೇವರ ಕಡೆಗೆ ಬರಬೇಕಪ್ಪ ಮಗನೇ, ಮಗಳೇ. ಎಲ್ಲಿ ಬರ್ತಾರೆ ಪ್ರಿಯರೇ? ಎರಡನೇ ಪ್ರಪಂಚ ಯುದ್ಧದಲ್ಲಿ ನೋಡುವಾಗ ಸುಮಾರು 6 ಕೋಟಿ ಮಂದಿ ಮರಣ ಹೊಂದಿದ್ದಾರೆ ಪ್ರಿಯರೇ. 6 ಕೋಟಿ ಮಂದಿ ಮರಣ ಹೊಂದಿದ್ದಾರೆ. ಟೋಟಲ್ 6 ಕೋಟಿ ಮಂದಿ. ಅದರಲ್ಲಿ ಎಷ್ಟೋ ಮಂದಿ ಅಂಗವಿಕಲರಾಗಿದ್ದಾರೆ, ಎಷ್ಟೋ ಮಂದಿ ರೋಗಗ್ರಸ್ತರಾಗಿದ್ದಾರೆ, ಎಷ್ಟೋ ಮಂದಿ ಕುಟುಂಬವನ್ನು ಹಾಳು ಮಾಡಿಕೊಂಡಿದ್ದಾರೆ. ಕುಟುಂಬದಲ್ಲಿ ಗಂಡನಿಲ್ಲದೆ, ಕುಟುಂಬದಲ್ಲಿ ಹಿರಿಯರು ಹಿರಿಸ್ಥಾನದಲ್ಲಿ ಇಲ್ಲದೆ ವಿಧಿವೇರಾಗಿದ್ದಾರೆ. ವಿಧಿವೇರು ಕುಟುಂಬದಲ್ಲಿ ಯಜಮಾನನು ಹೋದರೆ, ಕುಟುಂಬದಲ್ಲಿ ಹಿರಿ ಮಕ್ಕಳು ಹೋದರೆ, ಕುಟುಂಬದಲ್ಲಿ ಹಿರಿಯರು ಸತ್ತೋದರೆ, ಸುಮಾರು 6 ಕೋಟಿ ಮಂದಿ ಮಾನವರು, ಸೈನಿಕರಲ್ಲಿ ಅನೇಕರು. 2 ಗುಂಪಿದೆಯಲ್ಲ, 2 ವರ್ಗದವರು. ಈ ವರ್ಗದಲ್ಲಿದ್ದಂಥವರು, ಇನ್ನೊಂದು ವರ್ಗದಲ್ಲಿದ್ದಂಥವರು. ಅದರ ಮಧ್ಯದಲ್ಲಿ ಈ ಭಯಂಕರವಾದಂಥ ಕ್ಷಿಪಣಿಗಳು, ಭಯಂಕರವಾದಂಥ ಬಾಂಬುಗಳು ಉಡಾಯಿಸಿದಾಗ ಏನಾಗುತ್ತೆ ರೀ ಪ್ರಿಯರಾದ ದೇವ್ರ ಮಕ್ಕಳಿರ? ಪ್ರಕೃತಿ ವಾತಾವರಣ ಎಲ್ಲ ಕೆಟ್ಟೋಗುತ್ತೆ ರೀ. ಅನೇಕ ದೇಶಗಳು ಸಾಲದಲ್ಲಿ ಉಳ್ಕೊಂಡಿವೆ. ಆವಾಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ದೇಶಗಳಂತ ಹೇಳಿಕೊಳ್ಳುವಂಥ ದೇಶಗಳು ಸಾಲದಲ್ಲಿ ಉಳ್ಕೊಂಡಿದೆ ಆಗಿನ ಕಾಲದಲ್ಲಿ. ಇವಾಗ ಸರಿಯಾಗಿದೆ ರೀ. ಆನಂತರ ವಿಶ್ವ ಸಂಸ್ಥೆ ಎನ್ನುವಂಥದ್ದು ಅವಾಗ ಸ್ಥಿರಗೊಳ್ಳುತ್ತೆ, ಪ್ರಾರಂಭವಾಗುತ್ತೆ ರೀ. ಎರಡನೇ ಪ್ರಪಂಚ ಯುದ್ಧ ನಡೆದ ಮೇಲೆ ನಾವೇನು ಸಾಧನೆ ಮಾಡಿದ್ದೀವಿ? ಇದೆಲ್ಲ ಪ್ರಪಂಚ ಯುದ್ಧ ಆದಮೇಲೆ ಏನು ಸಾಧನೆ ಆಯಿತು? ಏನಿಲ್ಲ. ಆಸ್ತಿ ನಷ್ಟ ಆಯಿತು, ಪ್ರಾಣ ನಷ್ಟ ಆಯಿತು, ಮಕ್ಕಳನ್ನು ಕಳ್ಕೊಂಡ್ವಿ, ಮೊಮ್ಮಕ್ಕಳನ್ನು ಕಳ್ಕೊಂಡ್ವಿ, ಯುವಕರನ್ನು, ಹುಡುಗರನ್ನು ಅನೇಕರನ್ನು ಕಳ್ಕೊಂಡಿವಿ. ನಾವು ಏನು ಉಳಿಸ್ಕೊಂಡಿಲ್ಲ. ನಮ್ಮ ಕುಟುಂಬಗಳನ್ನು ಕಳ್ಕೊಂಡಿದ್ದೀವಿ, ನಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ. ಅದು ನಡೆದಿದೆ. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ. 16ನೇ ವಚನದಲ್ಲಿ ಒಂದು ಮಾತಿರುತ್ತಲ್ಲ, ಕುದುರೆಯ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಹೇಳಿತು. ಅಂದರೆ 20 ಕೋಟಿ ಅಂದರೆ 20 ಕೋಟಿ ಇರ್ತಾರೆ ಕುದುರೆಯ ದಂಡಿನ ಸಂಖ್ಯೆ. ಅವ್ರು ಹೀಗೇ ಇರ್ತಾರೆ. ಹಾಗಲ್ಲ, ಮನುಷ್ಯರ ಮಧ್ಯದಲ್ಲಿ ನಡೆಯುವಂಥದ್ದು. ಯಾಕೆ? ಬದಲಾಗ್ರಿ ಅಂತ. ಮತ್ತೇನು ನಡೀತಾ ಇದೆ? ಮಾಟ ಮಂತ್ರಗಳು. ಈಗಿನ ಕಾಲದಲ್ಲಿ ವಾಮಾಚಾರ, ಮಾಟ ಮಂತ್ರಗಳು. ಅಬ್ಬಾಬಾಬು, ಏನೋ ಉದ್ಧಾರ ಮಾಡ್ತಾರೆ ನಾಶ ಮಾಡೋದಕ್ಕೆ. ಅಂದರೆ ಇವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ವಾಮಾಚಾರ, ಮಾಟ ಮಂತ್ರ. ಇವರ ಹೊಟ್ಟೆಗಳನ್ನು ತುಂಬಿಸ್ಕೊಳ್ಳೋದಕ್ಕೆ ಮಾಟ ಮಂತ್ರಗಳು, ವಾಮಾಚಾರಗಳು, ಆನಂತರ ಜ್ಯೋತಿಷ್ಕರು. ಇವರ ಹೊಟ್ಟೆಗಳನ್ನು ತುಂಬಿಕೊಳ್ಳೋದಕ್ಕೆ ಇನ್ನೊಬ್ಬರ ಹೊಟ್ಟೆಯನ್ನು ಹೊಡಿತಾರೆ, ಇನ್ನೊಬ್ಬರ ಮನೆಯನ್ನು ಮುಚ್ಚಿ ಇವರು ಹೊಟ್ಟೆ ತುಂಬಿಸ್ಕೊಳ್ತಾರೆ. ನಮ್ಮ ಸೇವಕರ ಮಧ್ಯದಲ್ಲಿ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇಂಥ ಕ್ರೂರರು ತಯಾರಾಗಿದ್ದಾರೆ ಗೊತ್ತಾ? ನಮ್ಮ ಕ್ರೈಸ್ತರು ಎನ್ನುವಂಥ ಸೇವಕರ ಮಧ್ಯದಲ್ಲಿ ಕ್ರೂರರು. ಆ ಮನೆಯಲ್ಲಿ ಹೋಗ್ತಾರೆ, ನಿಂಬೆಹಣ್ಣು ಅವನೇ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಕೆಲವರು ಪಾಸ್ಟ್ರುಗಳು, ಕೆಲವರು ಕಳ್ಳ ಪಾಸ್ಟ್ರುಗಳು ಪ್ರಾರ್ಥನೆಗೆ ಕರೀತಾ ಇದ್ದಾರಲ್ಲ, ಅಯ್ಯ
ವ್ಯಾಪಾರ ಇಲ್ಲಯ್ಯ, ಉದ್ಯೋಗ ಇಲ್ಲಯ್ಯ, ಏನು ಸಮಾಧಾನ ಇಲ್ಲಯ್ಯ, ಏನು ಮಾಡಬೇಕು ಗೊತ್ತಿಲ್ಲಯ್ಯ, ಆಗಿದ್ರೆ ನಾನು ಬರ್ತೀನಮ್ಮ, ಪ್ರಾರ್ಥನೆ ಮಾಡ್ತೀನಮ್ಮ. ಮನೇಲಿ ಹೋಗ್ತಾನೆ, ಒಬ್ಬನೇ ಹೋಗ್ತಾನೆ, ಈ ಕಡೆ ಆ ಕಡೆ ತಿರುಗಾಡ್ತಾನೆ. ಅಮ್ಮ, ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ, ಇವನೇ ಹಾಕಿರ್ತಾನೆ ಆ ಕುಂಕುಮ, ಇಲ್ಲಾಂದರೆ ನಿಂಬೆಹಣ್ಣು ಇವನೇ ಹಾಕಿರ್ತಾನೆ. ಕಳ್ಳ, ಇವನು ಕಳ್ಳ, ದೊಡ್ಡ ಕಳ್ಳ, ಇವನು ಭ್ರಷ್ಟ, ಇವನೇ ಹಾಕಿರ್ತಾನೆ. ಮತ್ತು ಹೋಗಿ ಇವನೇ ತೋರಿಸ್ತಾನೆ, ಇವನೇ ಹಾಕಿರ್ತಾನೆ, ಇವನೇ ತೋರಿಸ್ತಾನೆ. ಭ್ರಷ್ಟ. ದೇವರು ನಿನ್ನನ್ನು ಬಿಡಲ್ಲ. ಮನುಷ್ಯರನ್ನು ಮಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ ದಾರಿ ತಪ್ಪಿಸುವಂಥ ನಿನ್ನನ್ನು ದೇವರು ಬಿಡೋದಿಲ್ಲ. ಅದನ್ನು ಮಾತ್ರ ನೆನಪಲ್ಲಿಟ್ಕೋ. ಈ ವಿಡಿಯೋ ಯಾರನ್ನು ನೋಡ್ತಾರೋ ಇಂಥವರೆಲ್ಲರಿಗೂ ಬುದ್ಧಿ ಬರಬೇಕು. ದೇವರು ಸಹಿಸಲ್ಲ. ಅಮಾಯಕರ ಜಾಗ್ರತೆ ಪಡಿ. ಮಾಟ ಮಂತ್ರದಲ್ಲಿ ಶಕ್ತಿ ಇಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಜ್ಯೋತಿಷ್ಕರು ಏನು ಹೇಳ್ತಾರೆ? ಇವರು ಏನು ಹೇಳ್ತಾರೆ? ಮಾಯಾ, ಮೋಸಗಳು. ಮೋಸ ನಡೀತಾ ಇದೆ. ಪ್ರಪಂಚ ದೇಶದಲ್ಲಿ ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ದರೋಡೆ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ. ಜಾಗ್ರತೆ ಪಡಿ. ದೇವರ ಬಳಿಗೆ ಬನ್ನಿ, ದೇವರನ್ನು ತಿಳ್ಕೊಳ್ಳಿ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ದೇವರು ನಿಮಗೆ ಜನ್ಮ ಕೊಟ್ಟಂಥ ತಂದೆ, ಜಗತ್ತನ್ನು ಉಂಟು ಮಾಡಿರುವಂಥ ತಂದೆ ಆತನು. ಆತನ ಮಾತನ್ನು ತಿಳ್ಕೊಂಡು ಭಕ್ತಿಯಿಂದ ನಡೀರಿ. ಭಕ್ತಿಯಿಂದ ನಡೆದರೆ ದೇವರ ಹತ್ತಿರ ಬರ್ತಾರೆ, ನಮ್ಮ ಬಳಿಗೆ ಬರ್ತಾರೆ. ದೇವರು ನಮಗೆ ಹತ್ತಿರವಾಗ್ತಾರೆ. ದೇವರು ನಮಗೆ ಹತ್ತಿರವಾಗ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಜಕರ್ಯ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಜಕರ್ಯ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ನನ್ನ ಕಡೆಗೆ ತಿರುಗಿರಿ ಮಕ್ಕಳಿರ, ನನ್ನ ಕಡೆಗೆ ತಿರುಗಿರಿ ಅಂದರೆ ಬೈಬಲಲ್ಲಿ ಬರೆಸಿದ್ದೀನಿ. ತಿರುಗಿರಿ, ತಿಳ್ಕೊಳ್ರಿ, ಅರ್ಥ ಮಾಡಿಕೊಡ್ರಿ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ನಡೀರಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ, ನಿಮ್ಮ ಹಿಂದೆ ನಾನು ಇರ್ತೀನಿ, ನಿಮ್ಮನ್ನು ಕಾಪಾಡೋದಕ್ಕೆ ನನ್ನ ದೂತರನ್ನು ಕಳಿಸಿಕೊಡ್ತೀನಿ. ನಂಬಿಕೆ ಇದೆಯಾ? ನಂಬಿಕೆ ಇದ್ದರೆ ಈ ನಂಬಿಕೆಯ ಪ್ರಕಾರ, ಮಾತಿನ ಪ್ರಕಾರ ಜೀವಿಸಬೇಕು. ಮಾತಿನ ಪ್ರಕಾರ ಜೀವಿಸಬೇಕು. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಪ್ರಪಂಚ ದೇಶದಲ್ಲಿ ನಡೆಯುವಂಥ ವಿಷಯಗಳನ್ನು, ಪ್ರಪಂಚ ಭವಿಷ್ಯತ್ತನ್ನು, ನಡೆದಿರುವಂಥದ್ದು ವರ್ತಮಾನ ಕಾಲವನ್ನು, ಭೂತಕಾಲವನ್ನು, ಭವಿಷ್ಯತ್ ಕಾಲವನ್ನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಕುರಿತು ಬರೆಯಲ್ಪಟ್ಟಿರುವಂಥ ಗ್ರಂಥ ಅದೇ ಸತ್ಯವೇದ ಗ್ರಂಥ, ಬೈಬಲ್ ಗ್ರಂಥ, ಮಹಾಜ್ಞಾನದ ಗ್ರಂಥ. ದೇವರು ಕೊಟ್ಟಿದ್ದಾರೆ. ನೋಡಿ, ಓದಿ, ಪರಿಶೋಧನೆ ಮಾಡಿ. ದೇವರಿಗೆ ಒಂದು ಸಾರಿ ಹೃದಯವನ್ನು ಕೊಟ್ಟು ನೋಡಿ. ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟು ನೋಡಿ. ಹೃದಯದಲ್ಲಿ ಜಾಗ ಅಂದರೆ ನಿಸ್ವಾರ್ಥದಿಂದ ಯಥಾರ್ಥವಾದಂಥ ಹೃದಯದಿಂದ ದೇವರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ದೇವರು ಎಂತೆಂಥ ಕ್ರಿಯೆಗಳನ್ನು ಮಾಡ್ತಾರೋ. ಜಾಗ್ರತೆ ಪ್ರಿಯರು. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಸತ್ಯವೇದ ಗ್ರಂಥದಲ್ಲಿ ಮಹಾಜ್ಞಾನವನ್ನು ಬರೆಸಿದ್ದೀರ. ಇದು ಭೂಮಿಯ ಮೇಲೆ ಇದ್ದಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು. ತಂದೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ಪ್ರತಿಯೊಂದು ಬರೆಸಿದ್ದೀರ ತಂದೆ. ನೀವು ಶ್ರೇಷ್ಠರು, ನಿಮ್ಮ ಮಾತುಗಳು ಶ್ರೇಷ್ಠ. ನಿಮ್ಮ ಮಾತುಗಳಲ್ಲಿ ನೋಡುವಾಗ ಪ್ರೀತಿ ಇದೆ, ತ್ಯಾಗ ಇದೆ, ದಯೆ ಇದೆ, ಕನಿಕರ ಇದೆ. ನಿಮ್ಮ ಮಾತಿಗೆ ಒಳಪಡದೆ ಭ್ರಷ್ಟರಾದರೆ ಕೊನೆಯದಾಗಿ ಎಚ್ಚರಿಕೆ ಕೊಟ್ಟು ಸಂಹಾರ ಮಾಡ್ತೀರಿ ಅಂತೇಳಿ ಬರೆಸಿದ್ದೀರ. ಇರೋ ವಿಷಯಗಳನ್ನು ತಂದೆಯಾದ ದೇವರು ನೀವು ಬರೆಸಿದ್ದೀರ ತಂದೆ. ಮನಸಾಂತರ ಹೊಂದಿ,
ಬದಲಾಗಿರಿ ನನ್ನ ಮಕ್ಕಳಿರಂತ ಅನೇಕ ಸಾರಿ ಭಕ್ತರ ಮೂಲಕ, ಪ್ರವಾದಿಗಳ ಮೂಲಕ, ಗ್ರಂಥದ ಮೂಲಕ ಹೇಳಿದ್ದೀರ. ಕೇಳುವವರು, ತಿಳ್ಕೊಳ್ಳುವವರು ಬಹಳ ಕಡಿಮೆ ತಂದೆ. ಇರೋ ವಿಷಯಗಳನ್ನು ನೇರವಾಗಿ ನಿಮ್ಮ ಮಕ್ಕಳಿಗೆ ಸಾರ್ತಾ ಇದ್ದೀನಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಿದ್ದಾರೋ ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ, ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು, ಸಹಾಯ ಮಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ಆಮೇನ್. ಎಲ್ಲರಿಗೂ ವಂದನೆಗಳು.